नमो अरहन्ताणं नमो सिद्धाणं नमो आर्याणं नमो वज्रायाणं नमो लोये सवसावनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिणे सर्वभावान्तरक्षिणे। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂತಹ ಸಮಯಸಾರ ಪರಮಾಣುದ ಮೇಲೆ ಇಲ್ಲಿ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಮೂಡಿ ಬಂದಂಥ ಆಚಾರ್ಯ ದೇವರ ಅಮೃತಮಯ ಭಾವರೂಪದ ಭೂತುಂಭಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮಯದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ರಚಿಸಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ವಿಶ್ವ ಸಾಹಿತ್ಯದೊಳಗೆ ಅದ್ವಿತೀಯವಾದಂಥ ಕರ್ತಾಕರ್ಮ ಅಧಿಕಾರದ 50ನೇ ಮಂಗಲಮಯ ಕಲಶಿ. ವಿಕಲ್ಪಕಃ ಪರಂ ಕರ್ತಾ ವಿಕಲ್ಪಃ ಕರ್ಮ ಕೇವಲಂ ನ ಜಾತು ಕರ್ತೃಕರ್ಮತ್ವಂ ಸವಿಕಲ್ಪಸ್ಯ ನಶ್ಯತಿ. ಸವಿಕಲ್ಪಸ್ಯ ಕರ್ತೃ ಕರ್ಮತ್ವಂ ಜಾತು ನ ನಶ್ಯತಿ. ಕರ್ಮಜನಿತವಾದ ಆ ಅಶುದ್ಧ ರಾಗಾದಿ ಭಾವಗಳನ್ನು ತನ್ನ ರೂಪವೆಂದು ತಿಳಿಯುವಂಥ ಮಿಥ್ಯಾದೃಷ್ಟಿ ಜೀವದ ಕರ್ತೃ ಕರ್ಮತ್ವಂ ಕರ್ತಾತನ ಕರ್ಮತನಗಳು ಜಾತು ಎಂದು ನ ನಶ್ಯತಿ ನಾಶವಾಗುವುದಿಲ್ಲ. ಆ ಕಾರಣದಿಂದ ಪರಂ ವಿಕಲ್ಪಕಃ ಕರ್ತ ಕೇವಲಂ ವಿಕಲ್ಪಃ ಕರ್ಮ. ಪರಂ ಅವನೋರ್ವನೇ, ವಿಕಲ್ಪಕಃ ವಿಭಾವ ಮಿಥ್ಯಾತ್ವ ಪರಿಣಾಮ ರೂಪವಾಗಿ ಪರಿಣಮಿಸುವಂಥ ಜೀವನು ಅವನು ಕರ್ತ. ಯಾವ ಭಾವರೂಪವಾಗಿ ಪರಿಣಮಿಸಿದ್ದಾನೆ ಅದರ ಕರ್ತೃ ಅವಶ್ಯವಾಗಿ ಆಗುತ್ತಾನೆ. ಏನು ಹೇಳ್ತಾ ಇದ್ದಾರೆ? ಯಾವ ಮಿಥ್ಯಾದೃಷ್ಟಿ ಜೀವ ಕರ್ಮಜನಿತವಾದಂಥ ತನ್ನ ಸ್ವಭಾವದಿಂದ ಹೊರಗಡೆ ಇರುವಂಥ ಅಶುದ್ಧವಿರುವಂಥ ರಾಗಾದಿ ಭಾವಗಳನ್ನು ತಾನು ಅಂಥೇಳಿ ತಿಳಿತಾನೆ. ಆ ಮಿಥ್ಯಾದೃಷ್ಟಿ ಜೀವ ಆ ರಾಗಾದಿ ಭಾವಗಳ ಕರ್ತಾತನ ಮತ್ತು ಕರ್ಮತನಕ್ಕೆ ಪ್ರಾಪ್ತ ಆಗ್ತಾನೆ. ಅವನೋರ್ವನೇ ಮಿಥ್ಯಾತ್ವ ಮೊದಲಾದ ವಿಕಾರಿ ಭಾವಗಳ ಕರ್ತೃವಿದ್ದಾನೆ. ಆ ವಿಕಾರಿ ಭಾವಗಳ ಅವನವೇ ಕರ್ಮ ಇದ್ದಾವೆ, ಅವನೇ ಮಾಡಿದ್ದು ಇದ್ದಾವೆ. ಅವನು ಸ್ವಯಂ ಆ ರೂಪವಾಗಿ ತನ್ನನ್ನು ತಿಳಿತಾನೆ. ಆ ರೂಪವಾಗಿ ತನ್ನನ್ನು ತಿಳಿಯುವಂಥವ ಆ ತಿಳಿಯುವುದರ ಮೂಲಕನ ಅರ್ಥಾತ್ ತಿಳಿಯುವುದರ ಹೆಸರನ್ನ ಅರ್ಥಾತ್ ತಿಳಿಯುವುದೇ ವಿಕೃತವಾಗಿ ಕರ್ತೃ ಕರ್ಮ ಆಗ್ತಿದೆ. ಜೀವದ ಯಾವ ತಿಳಿಯುವ ಸ್ವಭಾವ ಇದೆಯೋ ಜೀವದ ಆ ತಿಳಿಯುವ ಸ್ವಭಾವ ರಾಗರೂಪ ಅಂತ ಹೇಳಿ ತನ್ನನ್ನು ತಿಳಿಯುವುದರಿಂದ
ಆ ರಾಗ ಸ್ವಯಂ ಕರ್ಮಜನಿತ ಇದ್ರನು, ಈತನ ಸ್ವಭಾವದಿಂದ ಬಾಹಿರ ಇದ್ರನು, ಈತನ ಸ್ವಭಾವದಿಂದ ಅಶುದ್ಧ ಅರ್ಥಾತ್ ಈತನ ಸ್ವಭಾವದ ಜೊತೆಗೆ ಯಾವುದೇ ರೀತಿಯಿಂದ ಆ ವಿಕಾರಿ ಭಾವಗಳದ್ದು ಹೊಂದಾಣಿಕೆ ಸಂಭವ ಇಲ್ಲ. ಆದ್ರೂ ಕೂಡ ಯಾವ ಜೀವ ಅರ್ಥಾತ್ ಯಾವ ಮಿಥ್ಯಾದೃಷ್ಟಿ ಜೀವ ಅವುಗಳನ್ನು ತಾನು ಅಂಥೇಳಿ ತಿಳಿತಾನೋ, ಆ ತಾನು ಅಂಥೇಳಿ ತಿಳಿಯುವುದರೊಳಗನ ಅವುಗಳ ಕರ್ತ ಆಗ್ತಾನೆ, ಅವು ಅವನ ಕರ್ಮ ಆಗ್ತವೆ. ಇಲ್ಲಿ ಅವನ ಕರ್ಮ ಆಗ್ತವೆ ಅನ್ನೋದು ಕೂಡ ಭೇದ ಇದೆ. ಅವ ಸ್ವಯಮೇವ ಕರ್ತ ಯಾವ ಸಮಯದೊಳಗ ಆಗ್ತಾನೋ, ಯಾವ ಸಮಯದೊಳಗೆ ರಾಗಾದಿಗಳನ್ನ ತಾನು ಅಂಥೇಳಿ ತಿಳಿತಾನೋ, ಅದೇ ಸಮಯದೊಳಗ ಅವ ಕರ್ತೃ ಆಗ್ತಾನೆ, ಸ್ವಯಂ ಅವನೇ ಕರ್ಮ ಆಗ್ತಾನ್ರಿ. ಇವು ನನ್ನ ಕರ್ಮ ಅಂತಂದ್ರೆ ಮತ್ತೆ ಭೇದ ಐತ್ರಿ. ಅಲ್ಲಿ ಇವು ನನ್ನ ಭಾವ ಅಂಥೇಳಿ ತಿಳಿದ್ರೆ ಭೇದ ಐತಿ. ಯಾವಾಗ ನಾವು ಶುಭ ಭಾವದಿಂದ ಪರಿಣಮನ ಮಾಡ್ತಾ ಇರ್ತೇವೆ ಅಥವಾ ಅಶುಭ ಭಾವದಿಂದ ಪರಿಣಮನ ಮಾಡ್ತಾ ಇರ್ತೇವೆ, ಪಂಚೇಂದ್ರಿಯಗಳ ತೀವ್ರ ವಿಷಯಗಳ ತೀವ್ರ ಅಭಿಲಾಷೆಯ ರೂಪದಿಂದ ಪರಿಣಮನ ಮಾಡ್ತಾ ಇರ್ತೇವೆ, ಯಾವುದಾದರೂ ಪದಾರ್ಥದ ಪರಿಣಮನವನ್ನು ನೋಡಿ ಕ್ರೋಧಮಾನ ಮಾಯಾ ಲೋಭರೂಪವಾಗಿ ಪರಿಣಮನ ಮಾಡ್ತಾ ಇರ್ತೇವೆ, ಆವಾಗ ನಾವೇನು ಈ ಪರಿಣಾಮ ನನ್ನ ಕಾರ್ಯ ಇದೆ ಅಂಥೇಳಿ ಅನ್ನೋದಿಲ್ಲ. ಅರ್ಥಾತ್ ಆ ಪರಿಣಾಮ ರೂಪವಾಗಿ ಪರಿಣಮಿಸುತ್ತೇವೆ, ಆ ಪರಿಣಾಮ ರೂಪವಾಗಿನ ನಮ್ಮನ್ನು ನಾವು ತಿಳಿತೇವೆ, ಸ್ವಯಂ ಪರಿಣಮಿಸ್ತೇವೆ. ಅದು ಕರ್ತಾತನ, ಅದನ್ನೇ ಆ ರೂಪವಾಗಿನ ನಮ್ಮನ್ನ ಅಭೇದ ರೂಪದಿಂದ ನನ್ನನ್ನು ನಾನು ತಿಳಿತೇನೆ. ಅದೇನಿದೆ ಕರ್ಮತನ ಇದೆ. ಈ ಕರ್ತಾತನ ಮತ್ತು ಕರ್ಮತನ ಕೇವಲ ಬರುವ ಮಿಥ್ಯಾದೃಷ್ಟಿ ಜೀವನಿಗೆನ ಸಂಭವ ಇದೆ. ಯಾಕೆ ಅಂತಂದ್ರೆ ಮಿಥ್ಯಾದೃಷ್ಟಿ ಜೀವನ ತನ್ನ ದೃಷ್ಟಿಯ ವಿಪರೀತತೆಯಿಂದ ಯಾವುದು ತನ್ನದಲ್ಲವೋ, ತನ್ನ ಸ್ವಭಾವ ಅಲ್ಲವೋ, ಆ ರಾಗಾದಿ ಭಾವಗಳನ್ನು ಮೂರು ವಿಶೇಷಣ ಹೇಳಿದರೆ ತನ್ನ ಸ್ವಭಾವದಿಂದ ಹೊರಗಿದ್ದಾವೆ, ಅಶುದ್ಧ ಇದ್ದಾವೆ, ಕರ್ಮಜನಿತ ಇದ್ದಾವೆ. ಆ ವಿಕಾರಿ ಭಾವಗಳನ್ನ ತಾನು ಅಂಥೇಳಿ ತಿಳಿತಾನೆ. ಯಾವುದರ ಕಾರಣದಿಂದ? ದೃಷ್ಟಿಯ ವಿಪರೀತತೆಯ ಕಾರಣದಿಂದ. ಯಾವ ಪ್ರಕಾರ ಕಾಮಾಲೆ ಆಗಿರುವಂಥ ವ್ಯಕ್ತಿಗೆ ಜಗತ್ತೆಲ್ಲ ಹಳದಿ ವರ್ಣದ್ದಾಗಿ ಕಾಣಿಸ್ತಿದೆಯೋ, ಆ ಪ್ರಕಾರ ಈ ದೃಷ್ಟಿಯ ವಿಪರೀತತೆ ಇರುವಂಥ ಜೀವನಿಗೆ ತನ್ನಿಂದ ಭಿನ್ನವಿರುವಂಥ ವಸ್ತುಗಳಲ್ಲಿ ತಾನು ಅನ್ನುವ ಭಾವನೆ, ತಾನು ಎನ್ನುವ ಅನುಭೂತಿ, ಆ ಪರದ ಜೊತೆಗೆ ಅದ ರಾಗಾದಿ ಇರಲಿ, ದೇಹಾದಿ ಇರಲಿ, ಅಥವಾ ಧನಾದಿ ಪುತ್ರ ಮಿತ್ರಾದಿಗಳಿರಲಿ, ಪ್ರತ್ಯಕ್ಷ ಭಿನ್ನ ಇರಲಿ, ಏಕಕ್ಷೇತ್ರಾವಗಾಹ ರೂಪದಿಂದ ಇರಲಿ, ಅಥವಾ ಸಮಯವರ್ತಿ ಇರಲಿ, ಅವು ಎಲ್ಲವುಗಳಲ್ಲಿ ಒಂದು ದೃಷ್ಟಿಯ ವಿಪರೀತತೆಯ ಕಾರಣದಿಂದನ ಜೀವ ತಾನು ಅಂಥೇಳಿ ತಿಳಿತಾನೆ, ತನ್ನವು ಅಂಥೇಳಿ ತಿಳಿತಾನೆ, ಸುಖ ದುಃಖದ ಅನುಭವ ಮಾಡ್ತಾನೆ, ಅವುಗಳಲ್ಲಿ ಪರಿವರ್ತನೆ ತರುವ ಪುರುಷಾರ್ಥ ಮಾಡ್ತಾನೆ. ಇಷ್ಟೇ ಇವನ ಜೀವನ ಇದೆ. ಬೇರೆ ಇವನ ಜೀವನದೊಳಗೆ ಏನೂ ಇಲ್ಲ. ರೂಪಿಯಾದಂಥ ಚೈತನ್ಯ ಸ್ವರೂಪದ ಜೀವ, ಜ್ಞಾನ ಮತ್ತು ಆನಂದದ ಸಾಗರನಿರುವಂಥ ಜೀವ ಕೇವಲ ದೃಷ್ಟಿಯ ವಿಪರೀತತೆಯಿಂದ ಯಾವುದು ತನ್ನದಲ್ಲವೋ, ಯಾವುದು ಸಮಯವರ್ತಿ ಇದೆ, ಯಾವುದು ಏಕಕ್ಷೇತ್ರಾವಗಾಹ ರೂಪದಿಂದ ಇದ್ರೂ ಕೂಡ ಭಿನ್ನ ಜಾತಿಯದಿದೆ, ಯಾವುದು ಪ್ರತ್ಯಕ್ಷ ಕ್ಷೇತ್ರ ಸಾಪೇಕ್ಷ ಕೂಡ ದೂರ ಇದೆ, ಆ ಎಲ್ಲ ಪದಾರ್ಥಗಳಲ್ಲಿ ಇವ ಏನು ಮಾಡ್ತಾ ಇದ್ದಾನೆ? ನಾನು, ನನ್ನದು, ಇಷ್ಟ ಅನಿಷ್ಟ, ಸುಖ ದುಃಖ, ಇರಿಸಿಕೊಳ್ಳುವ, ಬದಲಾಯಿಸುವ, ದೂರ ಮಾಡುವ ಈ ಎಲ್ಲ ಭಾವದೊಳಗ ತನ್ನ ನಿಧಿಯನ್ನ ತಾನು ಮರೆತು ಹೋಗ್ತಾ ಇದ್ದಾನೆ. ತನ್ನ ನಿಧಿಯ ಅನುಭವದಿಂದ ವಂಚಿತ ಉಳಿತಾ ಇದ್ದಾನೆ. ಅವನ ನಿಧಿಯಲ್ಲಿ ಪರಮ ಶಾಂತ ಶಾಂತ ನಿರಾಕುಲ ನಿರಾಕುಲ
ಅತೀಂದ್ರಿಯ ಜ್ಞಾನದ ವಿಷಯ, ಅತೀಂದ್ರಿಯ ಸುಖದ ಸಾಗರ. ಇಂಥ ಇದ್ರೂ ಕೂಡ ಕೇವಲ ದೃಷ್ಟಿಯ ವಿಪರೀತತೆ, ನಿರಂತರ ಮಾಡತ್ತಾನ. ಮತ್ತು ತಿಳಿದು ಬರುವಂಥವನ್ನ ತಿಳಿದು ಬರ್ತಾ ಇಲ್ಲ, ನಿರಂತರ ಮಾಡ್ತಾ ಇದ್ದಾನೆ. ಒಂದೂ ಸಮಯದ ಬಿಡುವಿಲ್ಲದ. ಭವ ಬಿಟ್ಟು ಹೋದ್ರೂ ಆ ಭಾವ ಬಿಡಲಿಲ್ಲ, ಸಂಯೋಗ ಬಿಟ್ಟು ಹೋದ್ರೂ ಅವನಿಗೆ ಯಾವುದೇ ಪ್ರಕಾರದ ಬದಲಾವಣೆ ಅವನಲ್ಲೇ ಆಗಲಿಲ್ಲ. ಏನಿದೆ ಅದನ್ನು ತಿಳ್ಕೊಳ್ಳಲೇಬೇಕು. ಯಾಕೆ ಹೀಗಾಗ್ತಾ ಇದೆ, ಇಷ್ಟೊಂದು ನಾನು ಇಚ್ಛೆ ಪಟ್ಟರೂ ಕೂಡ ಇದು ಹೀಗೆ ಯಾಕೆ ಆಗ್ತಾ ಇದೆ, ಪುತ್ರ ಯಾಕೆ ಈ ಪ್ರಕಾರ ವರ್ತಿಸ್ತಾ ಇದ್ದಾನೆ, ಪತ್ನಿ ಯಾಕೆ ಕರ್ಕಶವಾಗಿ ಕಠೋರವಾಗಿ ವರ್ತಿಸ್ತಾ ಇದ್ದಾಳೆ, ಧನಾದಿಗಳದ್ದು ವಿನಾಶ ಯಾಕೆ ಆಗ್ತಾ ಇದೆ, ಧನಾದಿಗಳ ಪ್ರಾಪ್ತಿ ಯಾಕೆ ಆಗ್ತಾ ಇಲ್ಲ, ಶರೀರದೊಳಗೆ ನಿಶಕ್ತಿ ಯಾಕೆ ಬರ್ತಾ ಇದೆ, ಶರೀರದೊಳಗಿನ ರೋಗ ಇಷ್ಟೊಂದು ಉಪಚಾರ ಮಾಡಿದ್ರೂ ಕೂಡ ಯಾಕೆ ಸರಿ ಹೋಗ್ತಾ ಇಲ್ಲ, ಇದರ ಮರ್ಮಾದರೂ ಏನಿದೆ, ಇದರ ರಹಸ್ಯ ಆದರೂ ಏನಿದೆ ಅಂಥೇಳಿ ಒಂದಿಷ್ಟು ಕೂಡ ಇವನಲ್ಲಿ ವಿಚಾರ ಬರಲಿಲ್ಲ. ಬರೀ ಏನಿದೆ ಅಂತಂದ್ರೆ ಯಾವುದೋ ಒಂದು ಭೀಕರವಾದಂಥ ಪಶು ಬೆನ್ನ ಹತ್ತಿದ ನಂತರ ಯಾವ ಕಡೆನೂ ನೋಡುವುದನ್ನ ವ್ಯಕ್ತಿ ಧಾವಿಸ್ತಾ ಇರ್ತಾನೋ ಹಾಗೆ ಈ ಜೀವ ತನ್ನದೇ ಆದಂಥ ಒಂದು ಭ್ರಾಂತಿಯೊಳಗ ಧಾವಿಸ್ತಾ ಇದ್ದಾನೆ. ಅದಕ್ಕೆ ಬೇಸರನೂ ಬರ್ತಾ ಇಲ್ಲ, ದಣಿವನೂ ಆಗ್ತಾ ಇಲ್ಲ, ವಿಚಾರಂತೂ ಮೂಡ್ತಾನೆ. ಜೀವನ ಸಾಗುತ್ತಾನೆ ಇದೆ. ವರ್ಷಗಳ ಉರುಳಿ ಹೋಗ್ತಾ ಇದ್ದಾವೆ. ಮಳೆಗಾಲದಿಂದ ನೀರಿನ ಹಾವಳಿ ಆಯಿತು, ಮಳೆ ಇಲ್ಲದೇ ಇರುವ ಕಾರಣ ನೀರಿನ ಸಲುವಾಗಿ ಹಾಹಾಕಾರ ಆಯಿತು, ಕೊರೋನಾ ಬಂತು, ಏನೆಲ್ಲ ಬಂತು. ಆದ್ರೂ ಕೂಡ ಈ ಜೀವದ ಭ್ರಾಂತಿಮಯ ಜೀವನದೊಳಗೆ ಏನಾದರೂ ವ್ಯತ್ಯಾಸ ಆಗಿದೆ ಅಂದರೆ ಆಗಲೇ ಹಾಗೆ ಅನಂತ ಕಾಲದೊಳಗೆ ಮರಣ ಸಂಭವಿಸಿದೆ, ಜೊತೆಯಲ್ಲಿದ್ದವರು ಮರಣ ಸಂಭವಿಸಿದೆ, ಜೊತೆಯಲ್ಲಿರುವಂಥವರು ರೋಗಗ್ರಸ್ತ ಆಗಿದ್ದಾರೆ, ಸ್ವಯಂ ರೋಗಗ್ರಸ್ತ ಆಗಿದ್ದೇನೆ. ಆದ್ರೂ ಕೂಡ ವಿವೇಕವಂತ್ಯ ಸ್ವಲ್ಪ ಕೂಡ ಮೂಡಿ ಬರ್ತಾ ಇಲ್ಲ. ಭವಾಂತರಗಳ ಕಳೆದು ಹೋದ್ರೂ, ಕಾಲ ಅನಂತ ವ್ಯತೀತ ಆಗಿ ಹೋದ್ರೂ, ದುಃಖದ ಪರ್ವತಗಳನ್ನೇ ಹತ್ತಿ ಇಳಿದು ಆದ್ರೂ ಕೂಡ ಈ ಜೀವಕ್ಕ ಸ್ವಲ್ಪ ಕೂಡ ವಿವೇಕ ಮೂಡಿ ಬರ್ತಾ ಇಲ್ಲ. ಈ ಮಿಥ್ಯಾ ದೃಷ್ಟಿ ಜೀವನೋರ್ವನೇ ಏನಿದ್ದಾನೆ ಅಂತಂದ್ರೆ ಮಿಥ್ಯಾತ್ವ ಅರ್ಥಾತ್ ವಿಕಾರಿ ಭಾವಗಳ ಕರ್ತೃ ಇದ್ದಾನೆ. ಎಲ್ಲಿದ್ದಾವೆ ವಿಕಾರಿ ಭಾವಗಳು? ಜಗತ್ತಿನೊಳಗೆ ಅವುಗಳ ಅಸ್ತಿತ್ವ ಎಲ್ಲಿದೆ? ಬರೀ ಇವನ ಜ್ಞಾನದ ವಿಪರೀತತೆಯೊಳಗಿದೆ, ದೃಷ್ಟಿಯ ವಿಪರೀತತೆಯೊಳಗಿದೆ. ಸುಖ ದುಃಖ ಎಲ್ಲಿದ್ದಾವೆ? ಇಷ್ಟ ಅನಿಷ್ಟ ಎಲ್ಲಿದ್ದಾವೆ? ಬರೀ ದೃಷ್ಟಿಯ ವಿಪರೀತತೆ. ಬಾಹ್ಯದೊಳಗೆ ಯಾವುದೂ ಇಷ್ಟ ಇಲ್ಲ, ಅನಿಷ್ಟ ಇಲ್ಲ, ತನ್ನದಿಲ್ಲ, ತನ್ನದಾಗುವ ಸಾಧ್ಯತೆ ಇಲ್ಲ, ತನಗೆ ಸುಖದಾಯಕ ಇಲ್ಲ, ತನಗೆ ದುಃಖ ಕೊಡುವಂಥದ್ದು ಕೂಡ ಇಲ್ಲ. ಈ ಪ್ರಕಾರ ವಸ್ತು ವ್ಯವಸ್ಥೆ ಅನಾದಿ ನಿಧನ ವಿಶ್ವದ ಇದ್ರೂ ಕೂಡ ಈ ಜೀವ ತನ್ನ ವಿಕೃತ ಭಾವದ ಕಾರಣದಿಂದ ವಿಶ್ವದ ಮೂಲೆಗಳವರೆಗೆ ಸಂಚರಿಸಿ ನೋಡಿದ, ಪ್ರದೇಶದ ಮೇಲೆಲ್ಲ ಹೋಗಿ ನೋಡಿದ, ಅನೇಕಾನೇಕ ಭಕ್ಷ್ಯಗಳನ್ನು ಭಕ್ಷಣೆ ಮಾಡಿ ನೋಡಿದ, ಅನೇಕಾನೇಕ ರೀತಿಯಿಂದ ತ್ಯಾಗದ ಒಂದು ಕಲ್ಪನೆ ಮಾಡಿಕೊಂಡ. ಆದರೂ ಇವನಲ್ಲೇ ಏನು ಆಗಲಿಲ್ಲ. ಏನೇನು ಮಾಡಿದಂದರೆ ಅನಂತ ಕಾಲದಿಂದ ಏನೇನು ಮಾಡಿದ್ದಾನೆ, ಮಾಡದೇ ಇರೋದು ಏನು ಬಾಕಿ ಉಳಿದಿದೆ? ಒಂದೇ ಉಳಿದಿದೆ, ದೃಷ್ಟಿಯನ್ನು ನಿರ್ಮಲಗೊಳಿಸಿಕೊಳ್ಳ. ದೃಷ್ಟಿಯ ನಿರ್ಮಲತೆಯ ಅಭಾವದೊಳಗ ತ್ರಿಲೋಕ ಪೂಜ್ಯ ಆಗುವಂಥ ಅವಸ್ಥಾ ವಿಶೇಷಕ ಕೂಡ ಕಲಂಕ ತಗಲಿಸಿದ್ದಾನೆ. ಸಾಧು ಅವಸ್ಥೆಯಂಥದ್ದಿದೆ. ತ್ರಿಲೋಕ ಪೂಜ್ಯ ಅವಸ್ಥೆಗೆ, ಲೋಕದ ಅಗ್ರಭಾಗಕ್ಕೆ, ಶಿಖರದ ಭಾಗಕ್ಕೆ ಕೊಂಡೊಯ್ಯುವಂಥ ಅವಸ್ಥೆಗೆ ಕೂಡ ದೃಷ್ಟಿಯ ಮಲಿನತೆಯ ಕಾರಣ ದೋಷ ತಗಲಿಸಿದ.
ಬಹಳ ದುಃಖದ ಸಂಗತಿ ಇದಿದೆ. ಈ ಜೀವದ ಕಥೆ ಮಹಾನ್ ದುಃಖದ ಇದೆ, ಅತ್ಯಂತ ನಿಂದನೀಯ ಇದೆ, ಒಂದು ರೀತಿ ಹೇಳಿದರೆ ಮಹಾ ಹಾಸ್ಯಾಸ್ಪದ ಇದೆ. ಹಾಸ್ಯಾಸ್ಪದ ಇದೆ. ಯಾವ ಜೀವ ಏಕಾಂತದಲ್ಲಿ ಇದ್ದುಕೊಂಡ ಭಾಗ್ಯದಿಂದ ಪ್ರಾಪ್ತವಾಗಿರುವ ಜಿನಶಾಸನದ ಅಧ್ಯಯನ ಮಾಡ್ತಾನೋ ಆ ಜೀವ ತನ್ನಷ್ಟಕ್ಕೆ ತಾನೇ ಆ ಹಾಸ್ಯಾಸ್ಪದವಾದಂಥ ನಿಂದಾತ್ಮಕವಾದಂಥ ಜೀವನ ಪದ್ಧತಿಯನ್ನು ಬಿಟ್ಟುಕೊಟ್ಟ ನಿಜ ಸ್ವಭಾವದ ಕಡೆಗೆ ಪ್ರವೃತ್ತ ಆಗ್ತಾನೆ. ಕಾಲ ಕಾಲಕ್ಕೆ ಅನೇಕ ಜೀವರುಗಳ ಈ ಪ್ರಕಾರದ ಕಾರ್ಯ ಮಾಡಿ ಭವಸಾಗರವನ್ನು ದಾಟಿ ಹೋಗಿದರೆ, ವಿಭಾವವನ್ನು ಗೆದ್ದು ಹೋಗಿದ್ದಾರೆ. ವಿಭಾವವನ್ನು ಜಯಿಸೋದ ಅತ್ಯಂತ ಸುಲಭ ಇದೆ. ಆದರೆ ಒಂದು ಜ್ಞಾನದೊಳಗೆ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ಅವಲೋಕನೆ ಮಾಡಲಿಕ್ಕೆ ಬೇಕು, ತಿಳಿಲಿಕ್ಕೆ ಬೇಕು. ಓಂ ಎನ್ನಿರಿ, ಜಿನ ಎನ್ನಿರಿ. ರತ್ನಾಕರ ವರ್ಣೆ ಹೇಳ್ತಾನ್ರಿ ಭರ್ತೇಶ್ ವೈಭವದೊಳಗ. ಓಂ ಎನ್ನಿರಿ, ಜಿನ ಓಂ ನಮಃ ಎನ್ನಿರಿ, ಜಿನಂ ನಮಃ ಎನ್ನಿರಿ, ಸಿದ್ಧಂ ನಮಃ ಹಂಸಂ ನಮಾಮಿ ಎನ್ನಿರಿ. ಹೀಗೆಂದ ಮೇಲೆ ಕಥೆಗೆ ಇಚ್ಛಾಮಿ ಎನ್ನಿರಿ. ಯಾವಾಗ ನಾವು ಅಂದಿದ್ದೇವೆ ಈ ಜಿನ ಕಥೆಯನ್ನು ಕೇಳಿದವರ ಪಾಪ ಕೊನೆಗೆ ಹೇಳ್ತಾನ್ರಿ. ಪ್ರಾರಂಭದೊಳಗ ಕವಿವಾಕ್ಯ ಸಂಧಿ ಅಂಥೇಳಿ, ಕವಿವಾಕ್ಯ ಸಂಧಿ. ಕವಿ ತನ್ನ ವಾಕ್ಯ ಅರ್ಥಾತ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದನೆ. ಪ್ರಾರಂಭದಲ್ಲಿ ಅರ್ಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸಾಧುಗಳಿಗೆ ನಮಸ್ಕಾರ ಮಾಡಿದ್ದಾನೆ. ಶುದ್ಧಾತ್ಮನ ಆಶ್ರಯ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾನೆ. ಗೃಹಸ್ಥರೇ ನಮ್ಮಂಥ ಇರೋ ಇಲ್ಲಿ ಭಾವಲಿಂಗಿ ಸಂತರ ಮಾತು ಏನು ಹೇಳಲಿಕ್ಕೆ ನಮ್ಮಲ್ಲಿ ಯೋಗ್ಯತೆ ಇದೆ, ಅರ್ಹತೆ ಇದೆ. ಕಥೆ ಹೇಳಬೇಕಾದ್ರೆ ಸಾಮಾನ್ಯ ಇರಬಹುದು, ಕಥಾ ನಾಯಕ ಸಾಮಾನ್ಯ ಅಲ್ಲ ಅಂಥೇಳಿ ಹೇಳ್ತಾನ್ರಿ ಅವ. ಕಥೆ ಹೇಳಬೇಕಾದ್ರೆ ನಾನು ಸಾಮಾನ್ಯ ಇದ್ದೇನೆ ಅಂಥೇಳಿ ಹೇಳ್ತಾನೆ. ಇರಬಹುದು ಅಲ್ಲ, ಇದ್ದೇನೆ, ಆದರೆ ನನ್ನ ಕಥಾನಾಯಕ ಸಾಮಾನ್ಯ ಅಲ್ಲ. ಇಲ್ಲಿ ಕಥೆ ಹೇಳೋರನು ಸಾಮಾನ್ಯ ಇಲ್ಲ, ಕಥಾನಾಯಕನೂ ಸಾಮಾನ್ಯ ಇಲ್ಲ. ಕಥಾನಾಯಕ ವ್ಯವಹಾರದಿಂದ ಅನಂತ ಸಿದ್ಧರಿದ್ದಾರೆ. ಕುಂದರ ಕಥಾನಾಯಕರು ಯಾರ್ರಿ? ವ್ಯವಹಾರದಿಂದ ಅನಂತ ಸಿದ್ಧರಿದ್ದಾರೆ, ನಿಶ್ಚಯದಿಂದ ಏಕತ್ವ ವಿಭಕ್ತ ಆತ್ಮ ಇದ್ದಾನೆ. ಭಾವಲಿಂಗಿ ಸಂತರ ಹೇಳ್ತಾ ಇದ್ದಾರೆ, ಸಾಮಾನ್ಯರು ಹೇಳಿದ ಮಾತಲ್ಲ. ಅಲ್ಲಿ ರತ್ನಾಕರ ವರ್ಣಿ ಹೇಳ್ತಾನೆ, ಚಂದ್ರನೊಳಗೆ ಕಪ್ಪುಂಟು, ಬೆಳದಿಂಗಳದೊಳಗೆ ಕಪ್ಪಿದೇನ. ಆ ಪ್ರಕಾರ ಕಥೆ ಹೇಳುವಂಥವು ನಾನು ಸಾಮಾನ್ಯ ಇದ್ದೇನೆ, ಆದರೆ ನನ್ನ ಕಥಾನಾಯಕ ಸಾಮಾನ್ಯ ಇಲ್ಲ. ಇಷ್ಟೆಲ್ಲ ಹೇಳಿದ ಮೇಲೆ ಅವನು ಹೇಳ್ತಾನೆ, ಓಂ ನಮಃ ಎನ್ನಿರಿ, ಜಿನಂ ನಮಃ ಎನ್ನಿರಿ, ಸಿದ್ಧಂ ನಮೋ ಹಂಸಂ ನಮಾಮಿ ಎನ್ನಿರಿ. ಹೀಗೆಂದ ಮೇಲೆ ಕಥೆಗೆ ಇಚ್ಛಾಮಿ ಎನ್ನಿರಿ. ಇಚ್ಛಾಮಿ ಅಂದ ಮೇಲೆ ಇನ್ನು ಚೆನ್ನಾಗಿ ಆಲಿಸಿರಿ ಅಂತ ಹೇಳ. ಇದು ಮಂಗಲಾಚರಣೆ. ಎಂಥ ಮಂಗಲಾಚರಣೆ! ಓಂ ನಮಃ ಎನ್ನಿರಿ, ಜಿನಂ ನಮಃ ಎನ್ನಿರಿ, ಸಿದ್ಧಂ ನಮೋ ಹಂಸಂ ನಮಾಮಿ ಎನ್ನಿರಿ. ಏನೇನು ಬಂತರಿ? ಓಮದೊಳಗ ಪಂಚಪರಮೇಷ್ಠಿ, ಜಿನದೊಳಗ ಆ ಪಂಚಪರಮೇಷ್ಠಿಗಳನ್ನು ಸ್ಮರಿಸಿ ನನಗೆ ಜಯಿಸುವುದಿದೆ. ಹೌದು ಅಥವಾ ಇಲ್ಲ? ಓಂ ನಮಃ ಎನ್ನಿರಿ, ಜಿನಂ ನಮಃ ಎನ್ನಿರಿ, ಸಿದ್ಧಂ ನಮೋ ಹಂಸಂ ನಮಾಮಿ ಎನ್ನಿರಿ. ಸಿದ್ಧಂ ನಮೋ, ಆ ಸಿದ್ಧರಿಗೆ ನಮಸ್ಕಾರ ಮಾಡಿದ ನಂತರ ಆ ಸಿದ್ಧ ಆಗುವ ಸಲುವಾಗಿ ಹಂಸ ಕಲೆಯನ್ನು ಕಲಿತುಕೊಳ್ಳರಿ. ಹಂಸ ಏನು ಮಾಡ್ತಿದ್ದೀರಿ? ಬೆರೆಸಿಟ್ಟ ನೀರು ಪಾಲನ್ನಲಸರೆ ಹಂಸೆಗಳು ಪಾಲನೆಳಕೊಳ್ಳುವೋಲ್ ಬಿರಿದಪ್ಪ ಶಾಸ್ತ್ರದಿಂದಲೇ ಪರಮಾತ್ಮನ ಗುಣವನರಿವನುತ್ತಮ ಪುರುಷಂ. ಬೆರೆಸಿಟ್ಟ ನೀರು ನೀರು ಮತ್ತು ಹಾಲನ್ನು ಕೂಡಿಸಿಟ್ಟದ್ದಿದೆ, ಬೆರೆಸಿಟ್ಟದ್ದಿದೆ. ಅಲಸರೆ ಯಾವುದೇ ಪ್ರಕಾರದ ಆಯಾಸ ಇಲ್ಲದನ್ನ ಬೇರೆ ಬೇರೆ ಮಾಡ್ತಿದೆ. ಹಂಸ ಏನು ಮಾಡ್ತಿದೆ? ಪಾಲನ್ನು ಎಳಕೊಳ್ಳುವ ಹಾಲನ್ನು ಎಳಕೊಳ್ತಿದೆ, ಕುಡಿತಿದೆ.
ಅದೇ ಪ್ರಕಾರ ಪಿರಿದಪ್ಪ ಶಾಸ್ತ್ರದಿಂದ, ಶಾಸ್ತ್ರ ಎಷ್ಟು ದೊಡ್ಡದಿದೆ, ದ್ವಾದಶಾಂಗ ರೂಪದ ಶಾಸ್ತ್ರ, ಸಾಗರ ಪ್ರಮಾಣ ಇದೆ. ಪಿರಿದಪ್ಪ ಶಾಸ್ತ್ರದಿಂದ ಪರಮಾತ್ಮನ ಗುಣವನ್ನ ಅರಿವನ್ ಉತ್ತಮ ಪುರುಷ. ನಾವೇನು ಹೇಳಿದ, ಓಂ ಎನ್ನಿರಿ, ಓಂ ನಮಃ ಎನ್ನಿರಿ, ಜಿನಂ ನಮಃ ಎನ್ನಿರಿ, ಸಿದ್ಧಂ ನಮಃ ಹಂಸಂ ನಮಾಮಿ ಎನ್ನಿರಿ. ಮುಂದ ಹೀಗೆಂದ ಮೇಲೆ ಕಥೆಗೆ ಇಚ್ಛಾಮಿ ಎನ್ನಿರಿ. ಇಚ್ಛಾಮಿ ವಂದಾಮಿ ಎಲ್ಲ ಗೊತ್ತಾದ ಮೇಲೆ ಕಥೆ ಹೀಗೆಂದ ಮೇಲೆ, ಹೀಗಂದ ಮೇಲೆ ಬರೇ ಅನ್ನುವ ಮಾತಿಲ್ರಿ, ಹೀಗ ಒಳಗಡೆ ಸಿದ್ಧ ತಯಾರಾದ ಮೇಲೆ, ಹಂಸಕಲೆಯನ್ನು ಕಲ್ಕೊಳ್ಳಿಕ್ಕೆ ತಯಾರಾದ ಮೇಲೆ, ಜಗತ್ತಿನೊಳಗೆ 5 ಪರಮೇಷ್ಠಿಗಳಿದ್ದಾರಲ್ಲ ಅವರಿಗೆ ನಮಸ್ಕಾರ ಮಾಡ್ರಿ. ಅವರಿಗೆ ನಮಸ್ಕಾರ ಮಾಡಿದ ನಂತರ ನನ್ನನ್ನು ನಾನು ಜಯಿಸುವುದಿದೆ ಅನ್ನುವ ನಿರ್ಣಯ ಮಾಡ್ರಿ. ಆಮೇಲೆ ಸಿದ್ಧರನ್ನ ಧ್ಯೇಯವನ್ನಾಗಿಟ್ಟುಕೊಳ್ರಿ. ಆ ಸಿದ್ಧರನ್ನ ಧ್ಯೇಯವನ್ನಾಗಿಟ್ಟುಕೊಂಡ ನಂತರ ಸಿದ್ಧ ಆಗುವ ಸಲುವಾಗಿ ಹಂಸಕಲೆಯನ್ನು ಕಲಿತುಕೊಳ್ರಿ. ಇಷ್ಟಾದ್ಮೇಲೆ, ಈ ಪ್ರಕಾರ ನಿಮ್ಮಲ್ಲಿ ಇಷ್ಟು ಸಿದ್ಧತೆ ಆದಮೇಲೆ ಕಥೆಗೆ ಇಚ್ಛಾಮಿ ಎನ್ನಿರಿ. ಇಚ್ಛಾಮಿ ಅಂದ ನಂತರ ಇಷ್ಟಾದ್ಮೇಲೆ ಇನ್ನು ಚೆನ್ನಾಗಿ ಆಲಿಸಿರಿ. ಚೆನ್ನಾಗಿ ಆಲಿಸಿರಿ. ಆಮೇಲೆ ಕೊನೆಗೆ ಕಥೆ ಹೇಳಿ ಒಂದೊಂದ ಸಂಧಿ ಆದ್ಮೇಲೆ ಏನು ಹೇಳ್ತಾ, ಈಜಿನ ಕಥೆಯನ್ನು ಕೇಳಿದವರ ಪಾಪ ಬೀಜನೇ ನಾಶವಾಗುವುದು. ಪಾಪದ ಬೀಜನ ನಾಶ ಆಗಿ ಹೋಗ್ತಿದೆ, ಏನು ಚಿಂತೆ ಮಾಡಬೇಡ. ಇಷ್ಟು ಮಾಡಿದ ನಂತರ ಪಾಪದ ಬೀಜ ಅಂತ ಕುಳಿತಿದ್ದೀರಿ. 3 ಲೋಕದೊಳಗೆ ಪಂಚಪರಮೇಷ್ಠಿಯನ್ನು ಹೊರತುಪಡಿಸಿ ಜೀವನಿಗೆ ಕಲ್ಯಾಣಕರರಾದಂಥವರ, ಇಷ್ಟಕರರಾದಂಥವರ, ಹಿತಕರರಾದಂಥವರ ಬೇರೆ ಯಾರು ಇಲ್ಲ, ಯಾವುದೂ ಇಲ್ಲ. ನಿರ್ಣಯ. ಆಮೇಲೆ ನನಗೆ ಜಯಿಸುವುದಿದೆ ಏನು? ಕರ್ಮಶತ್ರುವನ್ನು, ಮೋಹಶತ್ರುವನ್ನು ಜಯಿಸುವುದು. ಅದ್ಭುತ ಮಾತಿದೆ. ಅವರ ಲೋಕ ಬೇರೆ ಇದೆ. ನಾವು ನಮ್ಮದೇ ಆದಂಥ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದ್ದಂಥ ಲೋಕದಲ್ಲಿ ಇದ್ದುಕೊಂಡನ ಆ ಲೋಕವನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ. ಇಲ್ಲೊಂದು ಕಾಲ 2 ನೌಕೆಯೊಳಗ ಕಾಲ, 2 ಕಾಲ ಒಂದೊಂದು ನೌಕೆಯೊಳಗೆ ಇರಿಸಿದ ನಂತರ ಅವನ ಗತಿ ಏನಾಗ್ತಿದ್ದೀರಿ? 2 ನೌಕೆಯೊಳಗೆ 2 ಕಾಲ ಇರಿಸಿದ ನಂತರ ಅದರ ಸಲುವಾಗಿ ನಮ್ದು ಜೀವನ ಹೀಗಾಗಿದೆ. ತಕ್ಕಡಿಯ ಪರಡಿಗೆಯ ಹಾಗೆ ಒಂದಿಷ್ಟು ಏನೋ ಧರ್ಮದ ಭಾವನೆ ಜಾಗೃತ ಆಗ್ತಿದೆ. ಇನ್ನೊಂದು ಪರಡಿಗೆಯೊಳಗಿರುವಂಥ ಸಂಸಾರಕ್ಕೆ ಸಂಬಂಧಿಸಿದ ಭಾವಗಳ ಸದೈವ 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 ಅಧಿಕ. ಹೀಗಾಗಿ ಅದು ಬಿಟ್ಟು ಹೋಗ್ತಿದೆ. ಅದರಲ್ಲಿ ಇದ್ದಂಥ ವಸ್ತು ಇದು ಭಾರದಿಂದ ಕೆಳಗೆ ಅಪ್ಪಳಿಸಿದ ನಂತರ ಅದು ಹಾರಿ ಹೋಗೋದ್ರಲ್ಲಿ ಅದರೊಳಗಿದ್ದದ್ದ ಹಗುರಿದೆ, ಸ್ವಲ್ಪ ಇದೆ ರೀ, 2 ಪರಡಿಗಿದ್ದವು. ಒಂದು ಸ್ವಲ್ಪ ಇದರಲ್ಲಿ ಏನಾದರೂ ಇಟ್ಟೆ ಒಂಚೂರು ಕೆಳಗೆ ಬಂದ ಹಾಗೆ ಆಯಿತು. ಆಮೇಲೆ ಇದರಲ್ಲಿ ಬಹಳಷ್ಟು ಹಾಕಿದ ನಂತರ ಇದು ಅಪ್ಪಳಿಸ್ತಿದೆ ಕೆಳಗ, ಅದು ಹಾರಿ ಅದರಲ್ಲಿ ಏನಿರ್ತಿದೆ ಆ ವಸ್ತು ಬಿದ್ದು. ನಾವು ರತ್ನಾಕರ ವರ್ಣಿಯನ್ನಾಗಲಿ, ರಾಜಮನ್ಸಿ ಪಾಂಡೆಯನ್ನಾಗಲಿ, ಚಂದ್ರಸಾಗರ ವರ್ಣಿಯನ್ನಾಗಲಿ ತಿಳ್ಕೊಳ್ಳಿಕ್ಕೆ ಯೋಗ್ಯತೆಯನ್ನು ತಂದುಕೊಳ್ಳೋದು ಅವಶ್ಯಕ ಇದೆ. ಉಳಿದ ದಿಗಂಬರ ಸಂತರನ್ನ, ಸರ್ವಜ್ಞ ಪ್ರಭುವನ್ನು ತಿಳಿದುಕೊಳ್ಳುವ ಮಾತ ನಮಗೆ ಇವರನ್ನು ಹಿಡ್ಕೊಂಡು ಹೋದ್ರನ್ನ ತಿಳಿಯೋದಿದೆ. ನಮಗೆ ಸಮೀಪ್ಯಾರದಲ್ಲ ಹಸ್ತಾವಲಂಬನ, ಅವರನ್ನು ಹಿಡ್ಕೊಂಡು ಹೋದ್ರೆ ನಮ್ಗೆ ಅವರ ನಿಯಮದಿಂದ ಅಲ್ಲಿಯವರೆಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿಯವರೆಗೆ? ಭಾವಲಿಂಗಿ ಸಂತರವರೆಗೆ. ಆ ಭಾವಲಿಂಗಿ ಸಂತರ ನಮ್ಮನ್ನು ನಮ್ಮ ಸ್ವರೂಪದವರೆಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ನಮಗೆ ಅರಹಂತರ ಸ್ವರೂಪ ಕಾಣಿಸ್ತಿದೆ, ಸಿದ್ಧರ ಸ್ವರೂಪ ಪ್ರತ್ಯಕ್ಷ ಗೋಚರಿಸ್ತಿದೆ. ಅನುಭವ ಪ್ರತ್ಯಕ್ಷದಿಂದರೆ ಅರಹಂತ ಸಿದ್ಧರ ಅನುಭವ ಪ್ರತ್ಯಕ್ಷದಿಂದ ಪರಿಚಯದೊಳಗೂ ಬರುವಂಥವರಿದ್ದಾರೆ. ಆಚಾರ್ಯ ಉಪಾಧ್ಯಾಯ ಸಾಧುಗಳ ಆ ಅನುಭವದ ವಿಷಯನಾದಂಥ ಶುದ್ಧಾತ್ಮನವರೆಗೆ ಕರೆದುಕೊಂಡು ಹೋಗುವಲ್ಲಿ ಸಮರ್ಥ ಇದ್ದಾರೆ. ಆದರೆ ಹೋಗಲಿಕ್ಕೆ ನಾವು ಮನಸ್ಸು ಮಾಡಲಿಕ್ಕೆ ಬೇಕಲ್ಲ.
ಆ ಭಾವಲಿಂಗಿ ಸಂತರವರೆಗೆ, ಆಚಾರ್ಯೋಪಾಧ್ಯಾಯ ಸಾಧುಗಳವರೆಗೆ ಸಮ್ಯಕ್ ದೃಷ್ಟಿ ಮಹಾಪುರುಷರ ನಮ್ಮ ಹಿರಿಯರ ಕರ್ಕೊಂಡು ಹೋಗೋ ಸಾಧ್ಯ. ನಮ್ಮ ಹಿರಿಯರ ಸಮ್ಯಕ್ ದೃಷ್ಟಿ ಮಹಾಪುರುಷ. ನಾವು ಏನನ್ನೂ ತ್ಯಾಗ ಮಾಡೋದನ್ನ ಬರೀ ಜಡದ ಬೆನ್ನ ಹತ್ತಿ ಭ್ರಾಂತಿಯ ಮೂಲಕ ಧಾವಿಸ್ತಾ ಇದ್ರೆ ನಮ್ಮ ಧಾವಿಸುವ ವೇಗದ ಮಿತಿನೂ ನಮಗೆ ಪರಿಚಯ ಆಗುವುದಿಲ್ಲ. ಆ ಧಾವಿಸ್ತಾ ಇರುವಂಥ ದಿಕ್ಕಿನ ಪರಿಚಯನೂ ಆಗುವುದಿಲ್ಲ. ಅದರಿಂದ ಹೋಗಿ ಬೀಳುವಂಥ ಆ ಪಾತಾಳ ಏನಿದೆಯಲ್ಲ, ಅದೇನು ಕಂದಕ್ಕಿದೆಯಲ್ಲ, ಅದರದ್ದು ಪರಿಚಯ ಆಗುವುದಿಲ್ಲ. ಬಿದ್ದ ನಂತರದ್ದು ನಮ್ದು ಅಸ್ತಿತ್ವ ಉಳಿಯೋದನ್ನೇ ಇಲ್ಲ. ಇದು ಸ್ವರೂಪ. ದಿನ ದಿನ ಅದೇ 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 ಅರೇ ನಾನು ಏನಿದ್ದೇನೆ, ಏನು ಮಾಡ್ತಾ ಇದ್ದೇನೆ, ಎಲ್ಲಿ ನಿಂತಿದ್ದೇನೆ, ನನ್ನ ಭಾವದ ವಿಕೃತಿ ಎಷ್ಟಿದೆ ಅನ್ನೋದನ್ನ ನೋಡೋದೇನಿದೆಯಲ್ಲ, ಇದು ಧರ್ಮದ ಸಲುವಾಗಿ ಪ್ರಥಮ ಉಪಲಬ್ಧಿ ಇದೆ. ಇದು ಧರ್ಮದ ಭದ್ರ ಬುನಾದಿ ಇದೆ. ನಾ ಏನಿದ್ದೇನೆ, ಎಲ್ಲಿ ನಿಂತಿದ್ದೇನೆ, ನನ್ನ ಅಂತರಂಗದ ಭಾವ, ನನ್ನ ಜ್ಞಾನ ಯಾವ ಕಡೆಗೆ ನಡೆದಿದೆ, ಅದರದ ಮಟ್ಟ ಎಷ್ಟಿದೆ, ಅದರದ ಯೋಗ್ಯತೆ ಏನಿದೆ ನೋಡ್ಕೊಳ್ಳಿಕ್ಕೆ ಬೇಡ. ಆಚಾರ್ಯರ ಶಬ್ದ ನಮಗೆ ಹಾಗೆ ತಿಳಿಯೋರಿ ಹೇಳಿದರವರು. ಕರ್ತೃ ಕರ್ಮತ್ವಂ, ಕರ್ತಾತನ ಕರ್ಮತನಗಳು ಎಂದೂ ನಾಶವಾಗುವುದಿಲ್ಲ. ಯಾರದ ಮಿಥ್ಯಾದೃಷ್ಟಿ ಜೀವದ ಏನು ಮಾಡ್ತಾ ಇದ್ದಾನೋ, ರಾಗಾದಿ ಭಾವಗಳನ್ನ, ಕರ್ಮಜನಿತವಿರುವಂಥ ಆ ದೂರವಿರುವಂಥ ರಾಗಾದಿ ಭಾವಗಳನ್ನ ತನ್ನ ರೂಪ ಅಂತ ಹೇಳಿ ತಿಳಿತಾ ಇದ್ದ. ತನ್ನ ರೂಪ ಅಂತ ಹೇಳಿ ತಿಳಿತಾ ಇದ್ದಾನೆ. ಇನ್ನೊಬ್ಬರ ಆಸ್ತಿಯನ್ನ ನಂದು ಅಂತ ಹೇಳಿ ತಿಳಿದ ನಂತರ ನನಗೆ ಶಿಕ್ಷೆ ಆಗೋದು ಅಥವಾ ಇಲ್ರಿ? ಹಾಗೆ ಆಗೋದಲ್ಲ. ಮತ್ತದ ಕರ್ಮಜನಿತ ಇದೆ, ನನ್ನ ಸ್ವಭಾವದಿಂದ ಹೊರಗೆ ಇದೆ. ನನ್ನ ಸ್ವಭಾವದ ಜೊತೆಗೆ ಅದರದ ಯಾವುದೇ ರೀತಿಯಿಂದ ಹೋಲಿಕೆ ಹೊಂದಾಣಿಕೆ ಇಲ್ಲ. ಅದನ್ನ ನನ್ನ ರೂಪ ಅದುವೇ ನನ್ನ ರೂಪ. ಶುಭ ರಾಗ ಯಾವಾಗ ಬರ್ತಿದೆ, ಭಕ್ತಿಯ ರಾಗ ಯಾವಾಗ ಬರ್ತಿದೆ, ಆವಾಗ ನಮ್ಮ ಮಸ್ತಕ ಎಷ್ಟು ಮೇಲೆ ಹೇಳ್ತಿದೆ ರೀ. ನಾನು ಎಷ್ಟು ಉತ್ಕೃಷ್ಟ ಕಾರ್ಯ ಮಾಡ್ತಾ ಇದ್ದೇನೆ, ನಾನು ಎಂಥ ಉತ್ಕೃಷ್ಟ ವ್ಯಕ್ತಿ ಇದ್ದೇನೆ, ವಸ್ತು ಇದ್ದೇನೆ ಅನ್ನುವ ಅಭಿಪ್ರಾಯ ಇದೆ ಅಥವಾ ಇಲ್ರಿ? ತನ್ನ ರೂಪ ತಿಳಿಯುವುದರಿಂದ ಯಾವುದು ಕರ್ಮಜನಿತ ಇದೆಯೋ, ಅಶುದ್ಧ ಇದೆಯೋ ಅಂತ ರಾಗಾದಿಗಳನ್ನ ತನ್ನ ರೂಪ ತಿಳಿಯುವುದರಿಂದ ಕರ್ತ ಕರ್ಮತನ ಎಂದೂ ನಾಶ ಆಗುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ದೇಹಾದಿಗಳನ್ನ ತನ್ನ ರೂಪ ಅಂತ ಹೇಳಿ ತಿಳಿದ ನಂತರ ದೇಹದ ಸಂಯೋಗ ಯಾಕೆ ಬಿಟ್ಟು ಹೋಗೋದ್ರಿ? ಅದೇ ನಮಗೆ ಬಿಟ್ಟು ಹೋಗೋದು ಬೇಕೇ ಇಲ್ಲಲ್ಲ. ದೇಹವನ್ನು ಇಟ್ಕೊಳ್ಳೋ ಸಲುವಾಗಿ ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಬಿಟ್ಟು ಹೋಗೋದು ಬೇಕಾಗಿದೆ ನಮ್ಗೆ. ಅದನ್ನು ಇರಿಸಿಕೊಳ್ಳುವ ಸಲುವಾಗಿನ ಆ ಯಾವ ದುಷ್ಟ ಶತ್ರು ಇದೆಯೋ, ಹೌದು ಅಥವಾ ಇಲ್ರಿ? ತೃಷ್ಣಾಕಿ ಖಾಯಿ ಖೂಬ ಹರಿ ಪರ ರಿಕ್ತರಹಿ ವಹ ರಿಕ್ತರಹಿ. ಅದು ಬೇಕು, ಇದು ಬೇಕು, ಅದು ಬೇಕು, ಎಲ್ಲ ಮಾಡಿದೆವು. ಆ ಬೇಕು ಅನ್ನೋದಕ್ಕೆ ಎಲ್ಲವನ್ನೂ ಪ್ರಾಪ್ತ ಮಾಡಿಕೊಳ್ಳುವುದರ ಪ್ರಯತ್ನ ಮಾಡಿದೆವು. ಕೆಲವೊಂದು ಪ್ರಾಪ್ತನೂ ಆದರೂ ಆದ್ರೆ ಆ ತೃಷ್ಣೆಯ ದಾಹ ತನಿಯಲೇ ಇಲ್ಲ, ಬೇಕೆನ್ನುವುದು ಹೋಗಲೇ ಇಲ್ಲ. ಇಂಥ ಈ ದುಷ್ಟ ದೇಹ ನಮಗೆ ಬೇಕೇ ಆಗಿದ್ದೀರಿ. ಯಾವಾಗ ಬೇಡಾಗಿದೆ ಹೇಳ್ರಿ? ಯಾವಾಗ ಬೇಡಾಗಿದೆ? ಸ್ವಲ್ಪ ಇದಕ್ಕೇನ್ರಿ ಆದ್ರೆ ಎಷ್ಟು ಭಯ ರೀ. ಅದನ್ನು ರಿಪೇರಿ ಮಾಡುವ ಸಲುವಾಗಿ ಎಷ್ಟು ಪ್ರಯತ್ನ ರೀ. ಹಗಲಿ ರಾತ್ರಿ ಒಂದೇ ಮಾಡ್ತೇವ್ರಿ, ಕೂಳ ಕಣ್ಣೀರು ಒಂದೇ ಮಾಡ್ತೇವ್ರಿ. ಹೌದು ಅಥವಾ ಇಲ್ರಿ? ಇದನ್ನು ಸರಿಪಡಿಸುವ ಸಲುವಾಗಿ, ರಿಪೇರಿ ಮಾಡುವ ಸಲುವಾಗಿ. ಮತ್ತು ನಮಗ ಇದರಿಂದ ಭಿನ್ನವಾದಂಥ ಇದು ದುಃಖ ರೂಪ ಇದೆ ಅಂತ ಹೇಳಿ ತಿಳಿಸಿಕೊಡುವಂಥವ್ರ ಮಾತ ಹಾಗೆ ತಿಳಿಯೋದ್ರಿ. ಇದರಿಂದ ಬೇರೆ ಆಗುವ ಉಪಾಯದ ಕಡೆಗೆ ನಮ್ಮ ಕಿವಿ ಯಾವಾಗ ಆ ಕಡೆ ವಾಲೋದ್ರಿ? ಯಾವಾಗ ನಮ್ಮ ಪ್ರವೃತ್ತಿ ಏನಿದೆ? ಜ್ಞಾನಿಗಳು ಹೇಳ್ತಾ ಇರೋದು ಸುಖದ ಮಾರ್ಗ ಎಂಥದ್ದಿದೆ, ಎಲ್ಲಿದೆ, ಯಾವುದರೊಳಗಿದೆ? ಹಾಗಾಗುವುದು ಸ್ನೇಹ. ಶರೀರದ ಉಪಾಯ ಮಾಡ್ತಾ ಮಾಡ್ತಾ ಆತ್ಮನ ಸುಖದ ಉಪಾಯ ತಿಳಿತಿದ್ದೀರಿ. ಮಕ್ಕಳಿಗೆ ನಾವು ಹೇಳ್ತೇವೆ, ದಿನ ಮಾಡಿದ ತಪ್ಪು ಎಷ್ಟು ಮಾಡ್ತೀವಿ, ಅದು ಒಂದ್ಸಲ ಒಂದೇ ರೀತಿ
ನೀವು ದಿನ ನಮ್ಮ ಕೂಡ ಒಂದು ತಾಸು ಕೊಟ್ಟರೆ ಮತ್ತೆ ನಾವು ಅದು ಮಾಡೋದು ದಿನ ಅನಂತ ಕಾಲದಿಂದ ನಡೆದದ್ದು ಇದೆ. ಒಂದು ಸಲ ಕೂಡ ನಮಗೆ ತಿಳಿಯಲಿಲ್ಲ ಅರ್ಥಾತ್ ಇದು ಶಬ್ದದ ಮೂಲಕ ತಿಳಿದ ಹಾಗೆ ಅದ್ರ ಸಲುವಾಗಿ ಮಾತು ಹೀಗಿದ್ದೀರಿ. ಜಿನಾಗಮದ್ದ, ಸಪ್ತತತ್ವದ, ದೇವಶಾಸ್ತ್ರ ಗುರುಗಳದ್ದ, ಜೀವದಯದ ಸ್ವರೂಪ ಕ್ಷಯೋಕ್ಷಮ ಜ್ಞಾನದೊಳಗೆ ತಿಳಿಬಹುದರೆ, ಕ್ಷಯೋಕ್ಷಮ ಜ್ಞಾನದೊಳಗೆ ತಿಳಿಬಹುದಾಗಿದೆ. ಆದ್ರ ಧಾರಣಾ ಜ್ಞಾನದೊಳಗ ಅಥವಾ ನಮ್ಮ ಜ್ಞಾನ ಸಮ್ಯಕ್ ರೂಪವಾಗಿ ಪರಿಣಮಿಸುವ ಹಾಗೆ ತಿಳಿದು ಬರುವುದ ಅನಂತ ಕಾಲದೊಳಗೆ ಅಸಾಧ್ಯ ಆಗಿದೆ. ಕ್ಷಯೋಕ್ಷಮ ಜ್ಞಾನದೊಳಗೆ ತಿಳಿದಿದ್ದೀರಿ ಅನೇಕ ಬಾರಿ, ಆದ್ರೆ ಆ ತಿಳಿಯುವಿಕೆಗೆ ಏನೂ ಅರ್ಥ ಇಲ್ಲ. ಅದು ಧಾರಣಾ ರೂಪದಿಂದ ಉಳಿಬೇಕು. ಜಾತಿ ಸ್ಮರಣ ಅಂತ ಹೇಳಿ ಯಾವುದಕ್ಕೆ ಹೇಳ್ತಾರೋ ಅದುವೇ ಇದೆ. ಜಾತಿ ಸ್ಮರಣ ಅರ್ಥಾತ್ ಭವ ಬಿಟ್ಟು ಹೋದ್ರೂ ಅದು ಧಾರಣ ಉಳಿದಿರ್ಬೇಕಾದ ಧಾರಣ ಜ್ಞಾನದೊಳಗೆ. ಯಾವ ಪ್ರಕಾರ 10 ವರ್ಷದವರ ಇರುವಳೆದೊಳಗಿನ ಮಾತ ಘಟನೆ ನಮ್ಗೆ ಈಗ 50 ವರ್ಷದವ್ರ ಆದ್ಮೇಲೆ ಸ್ಮರಣೆ ಇದೆಯೋ ಅಥವಾ ಇಲ್ರಿ? 60 ವರ್ಷದವ್ರ ಆದ್ಮೇಲೆ ಯಾಕೆ ಸ್ಮರಣೆ ಇದೆ ಅಂತಂದ್ರೆ ಅದರ ಜೊತೆಗೆ ಅಷ್ಟು ಏಕತ್ವ ಇದೆ, ಅದರದ ಧಾರಣ ಆಗಿದೆ. ಹಾಗೆ ತತ್ವದ ಧಾರಣ ಆಯ್ತು ಅಂತಂದ್ರ ಭವಾಂತರದಲ್ಲಿ ಉಳಿತಿದೆ. ಉಳಿದ ನಂತರ ಕೂಡ ಕಾರ್ಯ ಆಗುವುದರದ ನಿಯಮ ಇಲ್ಲ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಅಲ್ಲಿ ಮತ್ತು ಪುರುಷಾರ್ಥನ ಮಾಡಬೇಕಾಗ್ತಿದೆ. ಅದಕ್ಕೆ ಬೋಧಿ ದುರ್ಲಭ ಹೇಳಿದ್ರಲ್ಲ, ಧನಕನ ಕಂಚನ ರಾಜ ಸುಖ ಸಭ ಈ ಸುಲಭ ಕರಜಾನ. ಎಲ್ಲ ಸುಲಭ ಇದೆ ರೀ. ಯಾವನೋರು ದಟ್ಟದರಿದ್ರ ಭಿಕ್ಷೆ ಬೇಡುವಂಥವ ಕೋಟ್ಯಾಧೀಶಾದ, ಏನೂ ಆಶ್ಚರ್ಯ ಇಲ್ಲ ಅದರೊಳಗ. ಯಾವನೋ ಗಟ್ಟಿಮುಟ್ಟಿ ಮನುಷ್ಯ, ಶ್ರೀಮಂತ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಸತ್ತು ಹೋದ, ಏನೂ ಆಶ್ಚರ್ಯ ಇಲ್ಲ ಅದರೊಳಗೆ. ಆದ್ರ ಅನಾದಿ ಕಾಲದಿಂದ ಇವನು ಬೆನ್ನಟ್ಟಿಕೊಂಡು ಬರುವಂತ ಮೋಹ ಇದ್ದಕ್ಕಿದ್ದ ಹಾಗೆ ಸತ್ತು ಹೋಯ್ತಂದ್ರೆ ಅದು ಆಶ್ಚರ್ಯ ಇದೆ. ಅದು ಆಶ್ಚರ್ಯ ಪಡ್ತಕ್ಕಂಥ ವಿಷಯ ಇದೆ ಆತ್ಮ ಕಲ್ಯಾಣದ ಅಭಿಲಾಷಿ ಜೀವನಗಳಿಗೆ. ದಟ್ಟದರಿದ್ರ ಇದ್ದಕ್ಕಿದ್ದ ಹಾಗೆ ಕೋಟ್ಯಾಧೀಶಾದ, ಏನೂ ಆಶ್ಚರ್ಯ ಇಲ್ಲ. ಅನಂತ ಬಾರಿ ಆದದ್ದು ಇದೆ. ಆದ್ರೆ ಅಜ್ಞಾನಿ ಮನುಷ್ಯ ತನ್ನ ಸ್ವರೂಪದ ಜ್ಞಾನ ಮಾಡಿಕೊಂಡ, ತನ್ನ ಸ್ವರೂಪದ ಶ್ರೀಮಂತಿಕೆ ಒಳಗ ನಿಶ್ಚಿಂತ ಉಳದ ಅನ್ನೋದು ಆಶ್ಚರ್ಯ ಇದೆ. ತನ್ನ ಸ್ವರೂಪದ ಶ್ರೀಮಂತಿಕೆ ಎಂಥದ್ದಿದೆ, ಬೆಲೆನೇ ಇಲ್ಲ. ಅದರ ಬೆಲೆ ಯಾರೂ ಮಾಡೋ ಸಾಧ್ಯ ಇಲ್ಲ. ಎಷ್ಟಿದೆ ಅನ್ನುವ ಬೆಲೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ ನೋಡ್ರಿ. ಹೇಳಿದ್ರೆ ಒಬ್ಬ ಜೀವನ ಆಂತರ್ಯದ ಆನಂದ, ಆಂತರ್ಯದ ಚೈತನ್ಯ ವಿಲಾಸ, ಚೈತನ್ಯದ ವೈಭವ ಎಷ್ಟು ಅಗಾಧ ಇದೆ ಅನ್ನುವುದನ್ನ ಅನಂತ ಕೇವಲಿಗಳ ಅನಂತ ಕಾಲದವರೆಗೆ ಹೇಳಿದ್ರೂ ಕೂಡ ಒಬ್ಬ ಜೀವದ ವೈಭವವನ್ನ ಹೇಳೋ ಸಾಧ್ಯ ಇಲ್ಲ. 3 ಲೋಕದೊಳಗೂ ಹಿಡಿಸಂಗಿಲ್ಲ. 3 ಲೋಕದೊಳಗೆ ಹಿಡಿಸೋದಿಲ್ಲ, ಅಲೋಕಾಕಾಶದೊಳಗೂ ಕೂಡ ಹಿಡಿಸೋದಿಲ್ಲ. ಅನಂತ ಲೋಕಾಕಾಶದೊಳಗೆ ಹಿಡಿಸೋದಿಲ್ಲ. ಬರಿತಾ ಹೋದರ ಆ ಶಬ್ದ ರಾಶಿ ದಿವ್ಯ ಧ್ವನಿ ಒಬ್ಬರದ ಅಲ್ರಿ, ಅನಂತ ಕೇವಲಿಗಳು ಕೂಡ ಒಬ್ಬ ಆತ್ಮನ ವರ್ಣನೆ ಮಾಡೋ ಸಾಧ್ಯ ಇಲ್ಲ. ಅಂಥ ಆತ್ಮ ನಾನಿದ್ದ ಈ ದೇಹದ ಅವಸ್ಥಾ ವಿಶೇಷದ ಸಲುವಾಗಿ ದೃಢಪಡಿಸ್ತಾ ಇದ್ದೇನೆ, ಚಡಪಡಿಸ್ತಾ ಇದ್ದೇನೆ. ಯಾವನೋ ಭಿನ್ನ ಶತ್ರು ಅದನ್ರಿ, ಅವ ಅಮೋಘ ಶತ್ರು ಅದನ್ನೇನು ಮಿತ್ರ ಅದನ್ರಿ, ಏನದ ತಿಳ್ಕೊಳ್ಳೋದಿದೆ. ಶತ್ರುತ್ವ ಸಾಧಿಸೋದಿಲ್ಲ, ಭಾವ ತರೋದಿಲ್ಲ, ತಿಳ್ಕೊಳ್ಳೋದಿದೆ. ವಸ್ತು ಸ್ವರೂಪ ಪ್ರತಿಯೊಂದು ಜ್ಞಾನಿಗಳು ಹೇಳಿದರೆ ಪೂರ್ವಭವದ ಶತ್ರುತ್ವವನ್ನ ಸಾಧಿಸುವ ಸಲುವಾಗಿನ ಜೀವ ಸಂಯೋಗದೊಳಗೆ ಬರ್ತವೆ. ಪತ್ನಿಯ ರೂಪದಿಂದ, ಪುತ್ರರ ರೂಪದಿಂದ. ಪುತ್ರಾಧಿಕರಂತೂ ನಿಯಮದಿಂದ ಶತ್ರು ಇರ್ತಾರೆ. ಯಾಕೆ? ಈ ಜೀವ ತನ್ನ ಸಮಸ್ತ ಸುಖ, ಐಹಿಕ ಸುಖವನ್ನ ಸಮರ್ಪಣೆ ಮಾಡಿಯೇ ಅವರದು ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ಐಹಿಕ ಸುಖವನ್ನ ಸಮರ್ಪಣೆ ಮಾಡಿ ಇನ್ನು ಶಾಶ್ವತ ಸುಖವನ್ನ, ವಾಸ್ತವಿಕ ಸುಖವನ್ನ ತಿಳ್ಕೊಳ್ಳಿಕ್ಕೆ ಇವನಿಗೆ ಅವಕಾಶ ಯಾವಾಗ ಉಳಿತಿದೆ? ಅದ್ರೊಳಗೆ ಗುದ್ದಾಡ್ತಾನೆ. ರಾತ್ರಿ ಎಲ್ಲ ಕೂತಿದ್ದಿ, ಮಗನಿಗೆ ಜ್ವರ ಬಂದಿರೋ ಒಂದ್ ಸ್ವಲ್ಪ ಮಲ್ಕೊಳ್ಳುವಂತಂದ್ರ ಇವಳಿಗೆ ನಿದ್ದೆ ಬಂದಿರೋದಿಲ್ರಿ ಮಾತಿಗೆ. ಮಗನಿಗೆ ಜ್ವರ ಇದ್ದು ಅಂತಂದ್ರ ರಾತ್ರಿ ಎಲ್ಲ ಜಾಕ್ಷಿರ್ತಾಳೆ.
ಬೆಳಗಡೆ ಅತ್ತೆ ಹೇಳ್ತಾಳೆ, ಈಗ ಮಗ ಮಲ್ಕೊಂಡಿದ್ದಾನೆ, ಒಂದು 10 ಮಿನಿಟ್ ನೀನು ವಿಶ್ರಾಂತಿ ಮಾಡು. ಅವಳಿಗೆ ಸಮಾಧಾನ ಇಲ್ಲ, ಅವಳಿಗೆ ನಿದ್ದೆನೇ ಬಂದಿಲ್ಲ. ಇದು ಜಗತ್ತಿನ ಮೋಹದ ಮಾಯಾ ಜಾಲ ಇದೆ. ಅದ ಒಂದು ವೇಳೆ ಶಾಸ್ತ್ರ ನೋಡು ಪುನಃ ಪುನಃ ಬರೋದಿಲ್ಲ ಅಂಥೇಳಿ ಅವಳು ಅತ್ತಿ ಸೊಸೆಗಳನ್ನ ಒಂದು 10 ಮಿನಿಟ್ ನಡಿ ಅಂತಂದ್ರೆ ಇನ್ನೂ ಇಷ್ಟೆಲ್ಲ ಕೆಲಸ ಐತ್ರಿ ಅಂತಾಳ್ರಿ ಆಕೆ ಸೊಸೆ. ಇದೆಲ್ಲ ಐತಿ, ಇದೆಲ್ಲ ಯಾರು ಮಾಡೋರು, ಇದೆಲ್ಲ ತಾನ ಆಗ್ತೈತಿ ಅಂತ. ಇನ್ನು ಎಲ್ಲ ಕೆಲಸ ಆಗೈತಿ ನಡಿ ಅಂಥೇಳಿ ಅತ್ತೆ ಸಹಾಯ ಮಾಡಿ ಬೇಕಾದ್ರೆ ಹೋಗೋಣ ಅಂಥೇಳಿ ಅಂದ್ರೂ ಏನೋ ಭಾಳ ಸುಸ್ತಾಗೈತ್ರಿ, ಬೇಡ. ಅಲ್ಲಿ ಸುಸ್ತಾಗೋದಿಲ್ರಿ, ರಾತ್ರಿ ಎಲ್ಲ ಜಾಸ್ತಿ ಇರ್ತಾಳೆ. ಪ್ರತಿಯೊಬ್ಬರದ ಐತೆ ಸ್ನೇಹ, ಒಬ್ಬರದ ಇಬ್ಬರದ ಮಾತಲ್ಲ. ಯಾರನ್ನೋ ಹೆಸರೆತ್ತಿ ಹೇಳಿದ ನಂತರ ಅವರಿಗೆ ಅಷ್ಟೇ ಸಂಬಂಧಿಸಿದ್ದಲ್ಲ. ದರ್ಶನ್ ಗಾಡ್ ಮಾಡೈತೆ ಕಾರಣಕರ್ತೆ ದರ್ಶನವು ಜೀವದ ಅಜ್ಞಾನನ ಇಷ್ಟ ಅಗಾಧ ಇದೆ. ಸಂಸ್ಕಾರ ಮಾಡ್ಕೊಂಬಂದಿಲ್ಲ, ನಿಮಿತ್ತದ ಕಡೆಗೆ ಹೋಗೋದನ್ನ ಬೇಡ್ರಿ. ಇಷ್ಟೆಲ್ಲ ತಿಳ್ಕೊಂಡು ಮತ್ತೆ ಹಾರಿ ಹೋಗ್ಯತಿ. ಎಲ್ಲಿ ಹಾರಿ ಹೋದ್ರೂ ಮತ್ತೆಲ್ಲಿ ಕೂಡ್ತಿದೆ ಅಲ್ಲಿ, ಮತ್ತೆ ಜಾಲ ಐತೆ ಅಲ್ಲಿ, ಮತ್ತೆ ಹರಡಿಕೊಳ್ತಿದೆ ತಾನೇ. ಅಲ್ಲಿ ಜಾಲ ಇರುವುದಿಲ್ಲ ಬಬಿತಾ, ಇದೇ ಹೇಳ್ಕೊಳ್ತಿದೆ. ಆ ಜೇಡರ ಬಲೆ ಇದೆಯಲ್ಲ, ಜೇಡರ ಹುಳು ಏನು ಮಾಡ್ತಿದೆ, ಯಾವ ಜಾಲದೊಳಗೆ ಸಿಕ್ಕೊಳ್ತಿದೆ, ತಾನೇ ಎಣಿತಿದೆ ತನ್ನ ಆಳದಿಂದ, ಜೊಲ್ಲಿನಿಂದ ಎಣಿತಿದೆ. ಅದೇ ಪ್ರಕಾರ ಈ ಜೀವ ತನ್ನ ವಿಕಾರ ರೂಪದ ಜ್ವಲ್ಲದಿಂದ ತಾನೇ ಹಿಡ್ಕೊಳ್ತಿದೆ ಸಂಸಾರ. ಅವನ ಕಥೆ, ಭರತೇಶನ ಕಥೆ ಹೇಳುಗಳದೊಳಗೆ ಈ ಪ್ರಕಾರ ಹೇಳ್ತಾನೆ. ಅಂದಮೇಲೆ ಇವರ ಆತ್ಮನ ಕಥೆ ಹೇಳುಗಳದೊಳಗೆ ಯಾವ ಪ್ರಕಾರ ಹೇಳಿದ್ದಾರೆ ನಮಗೊಂದಿಷ್ಟು ಅರಿವು ಎಚ್ಚರಿಕೆ ಮೂಡಬೇಕು. ಭವ್ಯಾಮೃತಕಾರಿಯನ್ನು ಹೇಳಿ ಇದ ಚೈತನ್ಯವು ಪೊದ್ಗಲ, ಮೊದಲನೇ ಅತ್ಯೆ ಇದ ಚೈತನ್ಯವು ಪೊದ್ಗಲ, ಅದು ಚೇತನನೆಂದು. ಅದು ಚೇತನ ಯಾವ್ದ ಇನ್ನಿಲ್ಲಿ ಹೇಳೋದಿದೆಯಲ್ಲ ಅದು ಚೇತನ. ಇದ ಚೇತನ, ನೀ ಯಾವಾಗಲೂ ನಿಂತಿದೆಯಲ್ಲ, ನಿನ್ನ ದೃಷ್ಟಿ ಇದೆಯಲ್ಲ, ಅಚೇತನ. ಈ ಪ್ರಕಾರದ ಜನಕಥೆಯನ್ನ, ನಿಜ ಕಥೆಯನ್ನ ಹೇಳುವಂಥವ್ರ ಅಥವಾ ಕೇಳುವಂಥ ಭಾಗ್ಯ ಮಹಾನ್ ದುರ್ಲಭ ಇದೆ ನೋಡ್ರಿ. ಅದನ್ನು ಉಪಯೋಗ ಮಾಡಿಕೊಳ್ಳೋದ, ಇದು ಬುದ್ಧಿವಂತಿಕೆ ಇದೆ, ಜಾಣತನ ಇದೆ, ಪುರುಷಾರ್ಥ ಇದೆ. ಇದಕ್ಕಿಂತ ಬೇರೆ ಬುದ್ಧಿವಂತಿಕೆ ಬೇರೆ ಯಾವುದೂ ಇಲ್ಲ. ಮಿಥ್ಯಾದೃಷ್ಟಿ ಜೀವದ ಕರ್ತಾತನ ಕರ್ಮತನಗಳು ಎಂದೂ ನಾಶವಾಗುವುದಿಲ್ಲ. ಮಾಡ್ತೀನಿ ಅಂತೇವ್ರೆ ಇಲ್ಲಣ್ಣ, ಶರೀರ ವೃದ್ಧ ಸ್ವಯಂ ಆದ್ಮೇಲೆ ನನಗಾಗುದಿಲ್ಲ ಅಂತೇವ್ರಿ, ಹೌದು ಅಥವಾ ಆದ್ರೆ ಇದು ಯಾವುದು ನನ್ನಲ್ಲಿ ಇಲ್ಲ, ನಾನು ಇದರಿಂದ ಭಿನ್ನ, ಬರೀ ಜ್ಞಾನಮಯ, ಬರೀ ಜ್ಞಾನಮಯ, ಧ್ರುವ ಚೈತನ್ಯಮಯ, ಧ್ರುವ 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 ಚೈತನ್ಯ, ತಿಳಿಯುವ ಸಹಜ ತಿಳಿಯುವ, ಸಹಜವಾಗಿ ನನ್ನ ಜ್ಞಾನದೊಳಗೆ ತಿಳಿದ ಬರುವಂಥ ಸ್ವಭಾವ ಪರಪದಾರ್ಥದ ಇದೆ. ಆದರೆ ಈ ಕರ್ತಾಕರ್ಮ ನನಗಾಗುವುದಿಲ್ಲ, ನಾನು ಮಾಡಿದೆ. ಯಾವಾಗ ಆಗುವುದಿಲ್ಲ ಅಂತಾನೋ ಆವಾಗನೂ ದುಃಖಿ ಅದನು, ಯಾವಾಗ ಮಾಡಿದೆ ಅಂತಾನೋ ಆವಾಗನೂ ದುಃಖಿ. ಎಲ್ಲಿಯವರೆಗೆ ಪರದ್ರವ್ಯದ ಜೊತೆಗೆ ಇವನ ಏಕತ್ವ ರೂಪದ ರಾಗಾದಿ ಭಾವ ಮೋಹದ ಕಾರಣದಿಂದ ಉತ್ಪನ್ನ ಆಗ್ತಾವಲ್ಲ, ಅದರಲ್ಲಿ ಎಲ್ಲಿಯವರೆಗೆ ಇವ ಉಳಿತಾನೆ, ಅವನ್ನೇ ತಾನು ಅಂಥೇಳಿ ತಿಳಿತಾನೆ, ಅವುಗಳ ರೂಪವೇ ತನ್ನ ಅನುಭವ ಮಾಡ್ತಾನೆ, ಅಲ್ಲಿಯವರೆಗೆ ಇವನ ಕರ್ತ ಕರ್ಮತನ ಎಂದೂ ನಾಶ ಆಗುವುದಿಲ್ಲ. ಆ ಕಾರಣದಿಂದ ಪರಂ ವಿಕಲ್ಪಕಃ ಕರ್ತ ಕೇವಲಂ ವಿಕಲ್ಪಃ ಕರ್ಮ. ಪರಂ ವಿಕಲ್ಪಕಃ ಕರ್ತ, ಅವನೋರ್ವನೇ ವಿಭಾವ, ಮಿಥ್ಯಾತ್ವ ಪರಿಣಾಮ ರೂಪವಾಗಿ ಪರಿಣಮಿಸುವಂಥ ಜೀವದಲ್ಲೇ ಇದೆ ರೀ. ಮಿಥ್ಯಾತ್ವ ವಿಭಾವ ರೂಪವಾಗಿ ಪರಿಣಮಿಸುವಂಥ ಪರ್ಯಾಯಗತ ಅಯೋಗ್ಯತೆ ಕೇವಲ ಓರ್ವ ಜೀವದಲ್ಲೇನೇ ಇದೆ. ಯಾವ ಜೀವದಲ್ಲಿ? ಮಿಥ್ಯಾದೃಷ್ಟಿ ಜೀವದಲ್ಲಿ ಅಂತ ಹೇಳಿ.
ಅವನೋರ್ವನೇ ವಿಭಾವ ಮಿಥ್ಯಾತ್ವ ಪರಿಣಾಮ ರೂಪವಾಗಿ ಪರಿಣಮಿಸುವಂಥ ಜೀವನು ಅವನು ಯಾವ ಭಾವರೂಪವಾಗಿ ಪರಿಣಮಿಸಿದ್ದಾನೆ ಅದರ ಕರ್ತೃವು ಅವಶ್ಯವಾಗಿ ಆಗುತ್ತಾನೆ. ಯಾವ ಭಾವರೂಪವಾಗಿ ಪರಿಣಮಿಸಿದ್ದಾನೆ, ಮೊದಲ ಕರ್ತ ಎನ್ನ ಮೊದಲ ಪರಿಣಮನ, ಜ್ಞಾತಾತನವನ್ನು ಬಿಟ್ಟು ಪರಿಣಮನ ಏನಿದೆ ಆ ಪರಿಣಮನದ ಮೂಲಕ ಆ ಭಾವದ ಕರ್ತ. ಯಾವ ಭಾವದ? ಜ್ಞಾತಾತನವನ್ನು ಬಿಟ್ಟಿರುವ ರೂಪ ಭಾವ. ಅದ್ಭುತ ಮಾತಿದೆ. ಎರಡನೇ ಪದಖಂಡದ ಸ್ವೀಕಾರ ಆಗ್ತಾ ಇದೆ. ಏನಿದೆ? ಅವನೋರ್ವನೇ ಯಾವ ಭಾವರೂಪವಾಗಿ ಪರಿಣಮಿಸ್ತಾನಲ್ಲ ಆ ಭಾವದ ಕರ್ತ. ಜ್ಞಾತಾತನ ಅವನ ಸ್ವಭಾವ ಇದೆ. ಜ್ಞಾತಾತನವನ್ನು ಬಿಟ್ಟು ಮಿಥ್ಯಾತ್ವ ವಿಭಾವ ರೂಪವಾಗಿ ಪರಿಣಮಿಸಿದ. ಮಿಥ್ಯಾತ್ವ ಅರ್ಥಾತ್ ಹೇಗಿಲ್ಲವೋ ಹಾಗೆ, ವಿಭಾವ ಅರ್ಥಾತ್ ಸ್ವಭಾವದಿಂದ ವಿರುದ್ಧವಾದಂಥ ಭಾವ. ಮಿಥ್ಯಾತ್ವ ಅರ್ಥಾತ್ ಹೇಗಿಲ್ಲವೋ ಹಾಗೆ, ವಿಭಾವ ಅರ್ಥಾತ್ ಸ್ವಭಾವದಿಂದ ವಿರುದ್ಧವಾದಂಥ ಭಾವ. ಸ್ವಭಾವ ಏನಿದೆ? ಜ್ಞಾನದರ್ಶನ, ಚೈತನ್ಯ ಇದೆ, ನಿರಾಕುಲ ಜ್ಞಾನ ಇದೆ, ಅತೀಂದ್ರಿಯ ಜ್ಞಾನ ಇದೆ. ಇಂದ್ರಿಯ ಜ್ಞಾನ ಏನಿದೆ? ಇಂದ್ರಿಯಗಳ ಮೂಲಕ ಯಾವ ಪದಾರ್ಥವನ್ನು ನಾವು ತಿಳಿತೇವೆಯೋ ಆ ಪದಾರ್ಥ ವಾಸ್ತವದಲ್ಲಿ ಹಾಗೆ ಇಲ್ಲವೇ ಇಲ್ಲ. ಇಂದ್ರಿಯಗಳ ಮೂಲಕ ಜ್ಞಾನ ಸ್ವಭಾವಿಯಾದಂಥ ಜೀವ, ಚೈತನ್ಯ ಸ್ವಭಾವಿಯಾದಂಥ ಜೀವ ಯಾವ ಪದಾರ್ಥವನ್ನು ತಿಳಿತಾನೋ, ತಿಳಿಯುವುದವನ ಸ್ವಭಾವ ಇದೆ, ಆದರೆ ಅವ ಇಂದ್ರಿಯದ ಮೂಲಕ ಯಾವ ಪದಾರ್ಥವನ್ನು ತಿಳಿತಾನೋ ಆ ಪ್ರಕಾರ ಆ ಪದಾರ್ಥದ ಸ್ವರೂಪ ಇಲ್ಲ, ಅದು ಮಿಥ್ಯಾತ್ವ. ಹಾಗಾದ್ರೆ ಆ ಪ್ರಕಾರ ಅದರ ಸ್ವರೂಪ ಇಲ್ಲದೇ ಇರುವಳೆದೊಳಗೂ ಕೂಡ ಅವ ಆ ಪ್ರಕಾರ ತಿಳಿತಾನಲ್ಲ, ಅದು ವಿಭಾವ ಇದೆ. ಶಾಸ್ತ್ರ ಏನೂ ಮಾಡುವುದಿಲ್ಲ, ಶಾಸ್ತ್ರದಿಂದ ಏನೂ ಆಗುವುದಿಲ್ಲ. ಆದರೆ ಶಾಸ್ತ್ರ ಯಾವುದರ ಕಡೆಗೆ ಸಂಕೇತ ಮಾಡ್ತಾ ಇದೆಯಲ್ಲ ಅದನ್ನು ಸ್ವಯಂ ಜೀವ ತನ್ನ ಜ್ಞಾನದಿಂದ ತಿಳಿಬೇಕಾಗ್ತಿದೆ. ತಿಳಿದ ಅಂತಂದ್ರೆ ಆ ಶಾಸ್ತ್ರದಿಂದ ತನ್ನ ಕಾರ್ಯ ಆಯಿತು ಅಂತೇಳಿ ನಾವು ಅಂತಾರೆ. ಆದ್ರದ ಶಾಸ್ತ್ರದ ಸಂಕೇತವನ್ನು ಇವನು ಇಂದ್ರಿಯ ಜ್ಞಾನದಿಂದ ತಿಳಿತಿದ್ದ ಅಂತಂದ್ರೆ ಇವನಿಗೆ ಅದು ತಿಳಿದು ಬರುವುದಿಲ್ಲ. ವಸ್ತು ಸ್ವರೂಪ ಹಾಗಿಲ್ಲ. ಇಂದ್ರಿಯಗಳ ಮಾಧ್ಯಮದಿಂದ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿದು ಬರೋದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಜೀವ ಸ್ವಯಂ ಅರೂಪಿ ಇದ್ದ ಕಾರಣ, ಅತೀಂದ್ರಿಯ ಇದ್ದ ಕಾರಣ ಇಂದ್ರಿಯಗಳ ಮೂಲಕ ಇವ ಜ್ಞಾನದಿಂದ ಜೀವವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಜೀವ ತಿಳಿದು ಬರುವುದಿಲ್ಲ. ಇನ್ನು ಇಂದ್ರಿಯಗಳ ಮೂಲಕ ಜಡವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಿದ ಅಂತಂದ್ರೆ ಸ್ಥೂಲವಾದಂಥ ಯಾವ ಅವಸ್ಥಾ ಇದೆ ಜಡದ್ದ, ಅದಷ್ಟೇ ಅದು ಕೂಡ ವಿಕೃತವಾಗಿ ತಿಳಿದು ಬರ್ತಿದೆ. ಹೇಗಿದೆ ಹಾಗಿಲ್ಲ. ಪರಮಾಣುಗಳ ಸಮೂಹ ಇದೆ ಈಗ, ಹಾಗೆ ತಿಳಿದು ಬರ್ತಿದೆ ನಮಗೆ. ಅದರ ಸಲುವಾಗಿ ಅವನೋರ್ವನೇ ಏನು ಹೇಳಿದ್ರೆ ವಿಭಾವ ಮಿಥ್ಯಾತ್ವ ಪರಿಣಾಮ ರೂಪವಾಗಿ ಪರಿಣಮಿಸುವಂಥ ಜೀವನು ಅವನೋರ್ವನೇ ಅಂಥೇಳಿ ಹೇಳಿದರು. ಆಮೇಲೆ ಮಿಥ್ಯಾತ್ವ ವಿಭಾವ ರೂಪದಿಂದ ಪರಿಣಮಿಸುವಂಥ ಜೀವ ಲೋಕದೊಳಗೆ ಒಬ್ಬ ಅದಂದ್ರೆ ಒಬ್ಬನಾದನೇನ್ರಿ, ಅವನೋರ್ವನೇ ಅಂಥೇಳಿ ಹೇಳಿದರು. ಹಾಗೆ ತಿಳಿಯುವಂಥ ಒಬ್ಬನಾದನು, ಒಬ್ಬನಾದಂದ್ರೆ ಯಾವ? ನಾನರೇ, ನಾನು. ಎಲ್ಲರೂ ಹಾಗೆ ತಿಳಿತಾ ಇದ್ದಾರಲ್ಲ. ಅರೆ ಎಲ್ಲರೂ ತಿಳಿತಾ ಇದ್ದದ್ದು ತಗೊಂಡು ನಿನ್ಗೇನಾಗಬೇಕಾಗಿದೆ? ನೀನೋರ್ವನೇ,
ನೋಡ್ರಿ, ವೈರಾಗ್ಯ ವೃಷ್ಟಿಯೊಳಗೆ ಬಂತಲ್ಲ, ಜಗತ್ತಿನೊಳಗೆ ಎಲ್ಲ ಪದಾರ್ಥ ಪ್ರಾಮಾಣಿಕ ಇದ್ದಾವೆ, ನೀನೋರ್ವನೇ ಅಪ್ರಾಮಾಣಿಕನಿರಬೇಕು ಅಂತ ಹೇಳಿದರು. ನೀನೋರ್ವನೇ, ಯಾವನಿಗೆ ತನ್ನ ಕಲ್ಯಾಣ ಮಾಡಿಕೊಳ್ಳುವುದಿದೆಯೋ, ಯಾವನಿಗೆ ನಿಜವಾದ ಸುಖ ಅಂದರೆ ಏನ ಅಂಥೇಳಿ ತಿಳಿದುಕೊಳ್ಳುವ ಜಿಜ್ಞಾಸೆ ಉತ್ಪನ್ನ ಆಗಿದೆಯೋ ಅವನಿಗೆ ಹೇಳ್ತಾ ಇದ್ದಾರೆ, ಜ್ಞಾನಿ ಗುರುಗಳ ಎಲೈ ಭವ್ಯನೇ ಅಂಥೇಳಿ ಹೇಳ್ತಾರೆ. ಒಂದೊಂದ್ಸಲ ಜ್ಞಾನಿ ಗುರುಗಳ ಅತ್ಯಂತ ಕರುಣೆಯಿಂದ ನೀನೊಬ್ಬ ದುಷ್ಟಿದಿ ನೋಡಪ್ಪ ಈ ಜಗತ್ತಿನೊಳಗ ಅಂತ. ನೀನೊಬ್ಬ ದುಷ್ಟಿದ್ದಿ. ಮಹಾಭಾರತದೊಳಗೆ ಮಾತು ಬರ್ತಿದೆಯಲ್ಲ, ಜಗತ್ತಿನೊಳಗೆ ಸಜ್ಜನರು ಎಷ್ಟು ಜನ ಅದರು ಅಂಥೇಳಿ ಧರ್ಮರಾಜನ ಎದುರಿಗೆ ಪ್ರಶ್ನೆ ಬಂದ ನಂತರ ಯಾರು ದುರ್ಜನಿಲ್ಲರ, ಎಲ್ಲರೂ ಸಜ್ಜನದರ. ದುರ್ಯೋಧನ ಎದುರಿಗೆ ಅದೇ ಪ್ರಶ್ನೆ ಕೇಳಿದ ನಂತರ ಯಾವೊಬ್ಬೂ ಸಜ್ಜನ ಇಲ್ಲ, ಎಲ್ಲರೂ ದುಷ್ಟ. ಅವರ ದೃಷ್ಟಿಯ ವಿಶೇಷತೆ. ಹಾಗಾದರೆ ಇಲ್ಲಿ ಕರುಣಾಮಯಿಯಾದಂಥ ಗುರುಗಳ ನೀನೋರ್ವ ಮೂರ್ಖ ಇದ್ದಿ ನೋಡಪ್ಪ ಅಂಥೇಳಿ ಹೇಳಿದ ನಂತರ ಇವನಿಗೆ ಅನಿಸ್ತಿದೆ, ಹೌದಲ್ಲ, ಇವರು ಹೇಳ್ತಾ ಇರುವುದರೊಳಗೆ ಸತ್ಯ ಇದೆಯಲ್ಲ, ಸಿದ್ಧಾಲಯದೊಳಗೆ ಅನಂತ ಸಿದ್ಧರಿದ್ದಾರೆ, ಮೋಕ್ಷ ಮಾರ್ಗದೊಳಗೆ 9 ಕಡಿಮೆ 3 ಕಡಿಮೆ 9 ಕೋಟಿ ಜೀವಗಳಿದ್ದಾರೆ, ಒಂದು ಸ್ವಯಂಭೂ ರಮಣ ಸಮುದ್ರ ಮತ್ತು ದ್ವೀಪದೊಳಗ ದ್ವೀಪದೊಳಗ ಅಸಂಖ್ಯ ಪಂಚಮ ಗುಣಸ್ಥಾನಾವರ್ತಿ ಜೀವರುಗಳಿದ್ದಾವೆ. ಹಾಗಾದ್ರೆ ಅವರೆಲ್ಲರ ಸಮೂಹದೊಳಗೆ ನಾನು ಒಬ್ಬ ಮೂರ್ಖದಿಂದ ಪರದ ಕಡೆಗೆ ನೋಡ್ತಾ ಇದ್ದೇನೆ ಅಂಥೇಳಿ ಅವನಿಗೆ ಅನಿಸ್ತೀವಿ. ಧರ್ಮರಾಜನ ಪ್ರಶ್ನೆಗೆ ನಾವು ಪ್ರಶ್ನೆ ಉಪಸ್ಥಿತ ಮಾಡ್ತಾ ಇದ್ದೇವೆ. ಧರ್ಮರಾಜನ ದುರ್ಯೋಧನ ಎದುರಿಗೆ ಅಥವಾ ಜಗತ್ತಿನಲ್ಲಿ ಸಾಕಷ್ಟು ದುರ್ಜನರು ಪ್ರತ್ಯಕ್ಷ ಕಾಣ್ತಾ ಇದ್ದಾರೆ. ಆದರೂ ಅವನು ಸಜ್ಜನಂತ ತಮ್ಮಗಳು ಸುಧಾರ್ತರು ದುರ್ಯೋಧನ ದುಷ್ಟಿದ್ದಾನೆ. ಆದರೂ ಧರ್ಮರಾಜ ಸಜ್ಜನ ಎಲ್ಲ ಜನರು ಸಜ್ಜನರೇ ಇದ್ದಾರಂತ. ಹಾಗೆ ಅವನಿಗೆ ಕಾಣಿಸ್ತಾನೆ ಇಲ್ಲರಲ್ಲ, ಅವನು ದುರ್ಯೋಧನ ಕೂಡ ದುಷ್ಟ ಕಾಣಿಸ್ತಾನೆ ಇಲ್ಲ. ಪರ್ಯಾಯ ದೃಷ್ಟಿನ ದುರ್ಯೋಧನ ಕೂಡ ದುಷ್ಟ ಕಾಣಿಸ್ತಾನೆ. ಈ ಸಮ್ಯಕ್ ದೃಷ್ಟಿಯ ಎದುರಿಗೆ ಹೋಗಿ ಪ್ರಭು ಜೀವಗಳ ಸ್ವರೂಪ ಹೇಗಿದೆ ಅಂತ ಹೇಳಿ ಕೇಳಿದರ ಜೀವಗಳ ಸ್ವರೂಪ ಭಗವತ್ ಸ್ವರೂಪನೇ ಇದೆ ಅಂತ ಹೇಳಿ ಧರ್ಮರಾಜನಿಗೆ ಲೋಕದೊಳಗೆ ಅನೇಕ ಜನರು ವಾಸ್ತವದಲ್ಲಿ ದುಷ್ಟ ಇದ್ದರನು ಕೂಡ ಆ ಧರ್ಮರಾಜನ ದೃಷ್ಟಿ ಹೀಗಿದೆ, ಈ ದುಷ್ಟತೆ ಒಂದು ಸಮಯದಿದೆ, ಕರ್ಮಾಧೀನಿದೆ, ಜೀವದಿಂದ ಬಾಹಿರಿದೆ. ಈ ವಿಷಯ ಅಲ್ಲಿ ಹೋಲಿಸಿದ ನಂತರ ನಮಗೆ ಪ್ರಶ್ನೆನೇ ಉಳಿಯೋದಿಲ್ಲ. ಇನ್ನು ದುರ್ಯೋಧನ ಯಾಕೆ ಹಾಗೆ ಹೇಳಿದ ಅಂತಂದ್ರೆ ಈ ವಿಷಯದ ಎದುರಿಗೆ ಅವನು ಕೇವಲ ಮಿಥ್ಯಾ ದೃಷ್ಟಿತನನ ಮುಖ್ಯ ಇದೆ ಅಲ್ಲ, ದೃಷ್ಟಿಯ ವಿಪರೀತತೆನ ಮುಖ್ಯ ಇದೆ. ಅವನಿಗೆ ಮೂಲ ಕಾಣಿಸ್ತಾನೆ ಇಲ್ರಿ, ಮೂಲ ಸ್ವಭಾವ ಏನಿದೆ ಅದು ಕಾಣಿಸ್ತಾನೆ ಇಲ್ಲ. ಜೀವದಿಂದ ಬಾಹಿರ ಇರುವಂಥ ಅಶುದ್ಧವಿರುವಂಥ ಕರ್ಮಜನಿತವಿರುವಂಥ ರಾಗಾದಿಗಳೇ ಜೀವದ ಸ್ವರೂಪ ಅವನಿಗೆ ಕಾಣಿಸ್ತಾ ಇದ್ದಾವೆ. ಅರ್ಥಾತ್ ತಮಗೆ ಆಗಮದ ಭಾಷೆಯಲ್ಲಿ ಹೇಳಬೇಕಾದ್ರೆ ಇವು ದ್ರವ್ಯ ದೃಷ್ಟಿಯಿಂದ ನೋಡಿದ, ಅವು ಪರ್ಯಾಯ ದೃಷ್ಟಿಯಿಂದ ನೋಡಿದ. ಪರ್ಯಾಯ ದುಷ್ಟ ಇದೆ ಅರ್ಥಾತ್ ವಿಶ್ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲ, ಕ್ಷಣಿಕ್ಕಿದಿರಲ್ಲ ದುಷ್ಟ ಅರ್ಥಾತ್ ಅಲ್ಲಿ ನೀನು ನೋಡ್ತಾ ಇದ್ದ ಹಾಗೆ ಅದು ನೀನು ಸಂಗತಿ ಬಿಟ್ಟು ಹೋಗ್ತಿದ್ದೀಪ, ಇದರ ಹೆಸರು ದೃಷ್ಟಿ. ಆದರೆ ಇದೆ ಅದ ಅವರ ವಿಷಯಕ್ಕೆ ಭೀಮ ಅರ್ಜುನ ತದ್ಭವ ಮೋಕ್ಷಗಾಮಿ ಅವರಿಗಾದರೂ ಅವ್ರ ದೃಷ್ಟ ಕಾಣ ಆಗಮದ ಭಾಷೆಯೊಳಗೆ ನಾವು ಉತ್ತರ ಹೇಳ್ತೀವಿ. ಅವರಿಗಾದ್ರೂ ಭೀಮ ಅರ್ಜುನರಿಗೆ ಕೂಡ ಆ ದುರ್ಯೋಧನ ದುಷ್ಟನ ಕಂಡ. ಯಾಕೆ ಅಂತಂದ್ರೆ ಅವರ ಕ್ಷಣಿಕ ಪರ್ಯಾಯದ ದುರ್ಬಲತೆ ಸ್ವಯಂ ಭೀಮ ಅರ್ಜುನರದ ದ್ರವ್ಯ ದೃಷ್ಟಿ ಪ್ರಾಪ್ತ ಆದ್ರೂ ಕೂಡ, ವಸ್ತು ಸ್ವಭಾವ ಪರಿಚಿತ ಇದ್ರೂ ಕೂಡ ವರ್ತಮಾನಗಳು ದುರ್ಬಲತೆ ಇದ್ದ ಕಾರಣ ಅವರ ಪರ್ಯಾಯ ರೂಪದಿಂದ ಅವನಿಗೆ ಕಾಣಿಸಿರುವಂತ.